ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಅಷ್ಟಾವಕ್ರ ಗೀತೆಯಲ್ಲಿ ವಿಚಾರ ಮಾಡ್ತಿದ್ವಿ. ಇದರಲ್ಲಿ 18ನೇ ಅಧ್ಯಾಯದಲ್ಲಿ ನಾವು 7ನೇ ಶ್ಲೋಕ ತನಕ ವಿಚಾರ ಮಾಡಿದ್ವಿ. ಈಗ ನಾವು 8ನೇ ಶ್ಲೋಕ ಬಗ್ಗೆ ವಿಚಾರ ಮಾಡ್ತಿದ್ದೀವಿ. ಆತ್ಮ ಬ್ರಹ್ಮೇತಿ ನಿಶ್ಚಿತ್ಯ ಭಾವಾಭಾವೌ ಚ ಕಲ್ಪಿತೌ ನಿಷ್ಕಾಮಃ ಕಿಂ ವಿಜಾನಾತಿ ಕಿಂ ಬ್ರೂತೆ ಚ ಕರೋತಿ ಕಿಂ. ಆತ್ಮ ಬ್ರಹ್ಮೇತಿ ನಿಶ್ಚಿತ್ಯ ಭಾವಾಭಾವೌ ಚ ಕಲ್ಪಿತೌ ನಿಷ್ಕಾಮಃ ಕಿಂ ವಿಜಾನಾತಿ ಕಿಂ ಬ್ರೂತೆ ಚ ಕರೋತಿ ಕಿಂ. 8ನೇ ಶ್ಲೋಕ. ಹದಿನೆಂಟನೇ ಅಧ್ಯಾಯ 8ನೇ ಶ್ಲೋಕ. ಆತ್ಮ ಬ್ರಹ್ಮೇತಿ ನಿಶ್ಚಿತ್ಯ. ಆತ್ಮ ಅಂದರೆ ಇಲ್ಲಿ ಏನು ಜೀವಭಾವದಲ್ಲಿ ಅಂದ್ಕೊಂಡಿದ್ನೋ, ನಾನು ಅಂತ ಏನು ಭಾವನೆ ಮಾಡ್ಕೊಂಡಿದ್ನೋ ಆ ಆತ್ಮ ಇವಾಗ ಸಾಕ್ಷಾತ್ ಬ್ರಹ್ಮ ಅಂತ ನಿಶ್ಚಯ ಆಗಿರ್ತಾನೆ. ಅಂದರೆ ತತ್ವಮಸಿ ಎಂಬ ಮಹಾವಾಕ್ಯದಲ್ಲಿರುವಂಥ ತ್ವಂ ಪದಾರ್ಥ, ತತ್ ತ್ವಂ ಅಸಿ ಅಂತ 3 ಪದಗಳಿರ್ತವೆ ಮಹಾವಾಕ್ಯದಲ್ಲಿ. ತ್ವಂ ಅಂದರೆ ನೀನು ಅಂತ ಅರ್ಥ, ತತ್ ಅಂದರೆ ಅದು ಅಂತ ಅರ್ಥ, ಅಸಿ ಅಂದರೆ ಆಗಿದೆಯಾ ಅಂತ, ನೀನು ಅದೇ ಆಗಿದೆಯಾ ಅಂತ ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡೋದು. ಅದು ಅಂದರೆ ಪರಮಾತ್ಮನನ್ನು ನಾವು ಯಾವಾಗಲೂ ನಮಗಿಂತ ಭಿನ್ನವಾಗಿ ದೂರವಾಗಿ ನೋಡುವ ಅಭ್ಯಾಸ ಇರೋದರಿಂದ ಶಾಸ್ತ್ರವು ಕೂಡ ಆ ಸರ್ವನಾಮವನ್ನೇ ತತ್ ಅಂತ, ಅಂದರೆ ಅದು ಅಂತ, ದಟ್ ಅಂತ, ಅದನ್ನು ಆ ಸರ್ವನಾಮವನ್ನೇ ಬಳಸುತ್ತೆ ಪರಮಾತ್ಮನಿಗೆ. ತತ್ ಅಂದ್ರೆಗನ ಪರಮಾತ್ಮ ಅಂತ. ನೀನು ಆ ಪರಮಾತ್ಮನೇ ಆಗಿದ್ದೀಯಾ, ತತ್ವಮಸಿ ಅನ್ನೋದು ಉಪದೇಶಾತ್ಮಕವಾದಂಥದ್ದು. ಇದು ಮಹಾವಾಕ್ಯ. ಮತ್ತು ಶಿಷ್ಯನು ಅದನ್ನು ಚೆನ್ನಾಗಿ ಶ್ರವಣ ನಿಧಿಧ್ಯಾಸನಗಳಿಂದ ತಿಳ್ಕೊಂಡು ಅದನ್ನು ಅನುಭವಿಸಿ ತನ್ನ ಅನುಭೂತಿಯನ್ನು ಹೊರಗಡೆ ಹೇಳುವಾಗ ಶಿಷ್ಯನ ಅನುಭವಾತ್ಮಕವಾಗಿ ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಮಹಾವಾಕ್ಯ ಶಿಷ್ಯನ ಅಲ್ಲಿ ಬರುತ್ತೆ. ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಆದ್ದರಿಂದ ಇವಾಗ ಆತ್ಮ ಬ್ರಹ್ಮೇತಿ ನಿಶ್ಚಿತ್ಯ ಅಂದರೆ ಇಷ್ಟು ದಿವಸ ಜೀವ ಬೇರೆ, ಪರಮಾತ್ಮ ಬೇರೆ, ಜಗತ್ತು ಭಿನ್ನ ಅಂತ ಈ ಭೇದ ಬುದ್ಧಿಯಿಂದ ಏನು ಅವನು ಜೀವಿಸ್ತಾ ಇದ್ನೋ, ಈಗ ಆ ಭೇದ ಬುದ್ಧಿಯೆಲ್ಲ ಹೋಗಿಬಿಟ್ಟಿದೆ. ಆ ಜೀವಭಾವ ಅಂತ ಏನು ಅಂದ್ಕೊಂಡಿದ್ವು, ಆ ಜೀವ ಯಾರೂ ಅಲ್ಲ, ಆ ಪರಮಾತ್ಮನೇ ಆಗಿದ್ದಾನೆ ಅಂತ. ಆದರೆ ಹೇಗೆ ಇದು ಸಾಧ್ಯ ಅಂದರೆ, ನಾವು ವಾಚ್ಯಾರ್ಥಗಳು ತಗೊಂಡ್ರೆ ಅದು ಸಮನ್ವಯ ಬರೋದಿಲ್ಲ. ಪರಮಾತ್ಮನು ಅಂದರೆ ನಮ್ಮ ದೃಷ್ಟಿಯಲ್ಲಿ ಈ ಸೃಷ್ಟಿಗೆ ಕರ್ತ. ಅಲ್ಲಿ ಮಡಿಕೆಗಳು ಕಾಣಿಸ್ತಾ ಇದೆ ಅಂದರೆ ಮಡಿಕೆ ಮಾಡಿರೋನು ಯಾರೊಬ್ಬ ಇರಲೇಬೇಕು ಅಂತ. ಅದೇ ಥರ ಈ ಸೃಷ್ಟಿಯೆಲ್ಲ ಕಾಣಿಸ್ತಾ ಇದೆ ಅಂದರೆ ಈ ಸೃಷ್ಟಿಯನ್ನು ತಯಾರು ಮಾಡಿದವನು ಯಾವನೋ ಒಬ್ಬ ಇರಬೇಕು ಅಂತ ನಾವು ಏನು ಆರೋಪ ಮಾಡ್ಕೊಂಡು ಇರ್ತೀವೋ, ಆ ಸಗುಣ ಸಾಕಾರ ಸ್ವರೂಪ ಅದು ಏನಿರುತ್ತೋ ಅದನ್ನು ನಾವು ತತ್ವ ಅಂತ ಕರಿತಾ ಇರ್ತೀವಿ. ತಸ್ಯ ಭಾವ ತತ್ವಂ, ಆ ಪರಮಾತ್ಮನ ಭಾವವನ್ನೇ ತತ್ವ ಅಂತಾರೆ, ತತ್ವ ವಿವೇಕ ಅಂತಾರೆ. ಆದ್ದರಿಂದ ವಾಚ್ಯಾರ್ಥಗಳು ನಾವು ಅರ್ಥ ಮಾಡಿಕೊಂಡಾಗ ನಾವು ಹುಟ್ಟು ಸಾಯೋರು, ಅಲ್ಪಶಕ್ತಿ ಇರೋರು, ಪರಿಚಿನ್ನ ಬುದ್ಧಿ ಇರುವಂಥವರು ನಾವು ಎಲ್ಲಿ, ಇಷ್ಟು ದೊಡ್ಡ ಸೃಷ್ಟಿಯನ್ನು ಮಾಡಿರುವಂಥ ಪರಮಾತ್ಮ ಎಲ್ಲಿ, ನಾವು ಆ ಪರಮಾತ್ಮ ಆಗೋದು ಹೇಗೆ ಸಾಧ್ಯ?
ಅಂತ ಅಸಂಭಾವನೆ ಬುದ್ಧಿ ಬರುತ್ತೆ ಫಸ್ಟ್. ಅದೇ ಅಂತಃಕರಣದಲ್ಲಿ ಇರುವಂಥ ಅಶುದ್ಧಿ ಏನು ಅಂದರೆ 3 ಪ್ರಕಾರದ ಭಾವನೆಗಳು: ಅಸಂಭಾವನೆ, ಸಂಶಯ ಭಾವನೆ, ವಿಪರೀತ ಭಾವನೆ ಅಂತ. ಜೀವವು ಬ್ರಹ್ಮವಾಗುವುದಕ್ಕೆ ಸಾಧ್ಯವೇ ಇಲ್ಲ, ಅಸಂಭವ ಅನ್ನೋ ಭಾವನೆ ಬರೋದೇ ಅಂತಃಕರಣದಲ್ಲಿ ಅಶುದ್ಧಿ. ಅದು ಆ ಅಶುದ್ಧಿ ಹೆಂಗೆ ಹೋಗುತ್ತೆ ಅಂದರೆ ಸ್ವಲ್ಪ ಶ್ರವಣ ಮಾಡಿದ್ರೆ, ಉಪನಿಷತ್ತು ವೇದಾಂತದ ಶ್ರವಣ ಮಾಡಿದ್ರೆ ಆ ಅಶುದ್ಧಿ ಹೋಗಿ ಸಂಭಾವನೆ ಬುದ್ಧಿ ಬರುತ್ತೆ. ಓಹೋ, ಜೀವವು ಬ್ರಹ್ಮವಾಗೋದಕ್ಕೆ ಜಾಸ್ತಿ ಚಾನ್ಸಸ್ ಇದೆ ಅಂತ ವಿಶ್ವಾಸ ಆಗುತ್ತೆ ಗುರುವಾಕ್ಯದ ಮೇಲೆ, ಶಾಸ್ತ್ರದ ಮೇಲೆ. ಬಟ್ ಇನ್ನೂ ಸಂಶಯಗಳಿರ್ತವೆ. ಶಾಸ್ತ್ರ ಏನೋ ಹೇಳ್ತಾ ಇದೆ, ಆ ಜೀವನೇ ಪರಮಾತ್ಮ ಸ್ವರೂಪ, ನಾನು ಪರಮಾನಂದ ಸ್ವರೂಪ ಅಂತ ಹೇಳ್ತಾ ಇದೆ. ಪ್ರಾಕ್ಟಿಕಲ್ಲಾಗಿ ನನಗೇನು ಯಾವ ಸಮಸ್ಯೆಗಳು ಪರಿಷ್ಕಾರ ಆಗ್ತಾ ಇಲ್ಲ. ಈ ವೇದಾಂತ ಕೇಳೋದಕ್ಕೂ ಮುಂಚೆನೂ ದುಃಖಗಳ ಅನುಭವಕ್ಕೆ ಬರ್ತಾಯಿತ್ತು. ವೇದಾಂತ ಕೇಳಿದ ಮೇಲೂ ಅವೇ ದುಃಖಗಳು, ಅದೇ ಪ್ರಕಾರದ ಸಮಸ್ಯೆಗಳು ಬರ್ತಾ ಇದ್ದಾವೆ. ಎಲ್ಲೋ ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ಕೇಳಿದ್ದಕ್ಕೂ ಆಚರಣೆಯಲ್ಲೂ ಅದು ಸಮನ್ವಯ ಕಾಣಿಸ್ತಾ ಇಲ್ಲ ಅಂತ ಸಂಶಯಗಳು ಬರ್ತಾ ಇರುತ್ತೆ. ಆ ಸಂಶಯಗಳು ಬಂದಾಗ ಮನನಯುಕ್ತವಾದಂಥ ಗ್ರಂಥಗಳಿರ್ತವೆ. ಬ್ರಹ್ಮಸೂತ್ರ, ಪಂಚದಶಿ, ಈ ಥರ ಯುಕ್ತಿ ಪ್ರಧಾನವಾದಂಥ ಗ್ರಂಥಗಳನ್ನು ಮತ್ತಷ್ಟು ಸ್ವಲ್ಪ ಶ್ರವಣ ಮನನ ಮಾಡಿಕೊಂಡಾಗ ಆ ಸಂಶಯ ಭಾವನೆಗಳು ಕೂಡ ನಿವೃತ್ತಿ ಆಗಿಬಿಡುತ್ತೆ. ಈಗ ಹಸ್ತಮಲಗಾಚಾರ್ಯರು ಒಂದು ಶ್ಲೋಕ ಇರುತ್ತೆ, ಎಷ್ಟು ಸಿಂಪಲ್ ಆಗಿದೆ ಅಂದರೆ 2 ಶ್ಲೋಕದಲ್ಲಿ ಯಾರ್ಯಾರಿಗೆ ಜೀವ ಬ್ರಹ್ಮ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅಸಾಧ್ಯ ಅಂತ ಅನಿಸ್ತಾ ಇರುತ್ತೋ, ಅದು ಭಾಷ್ಯಕಾರ ಶಂಕರಾಚಾರ್ಯ ಭಗವಾನರು ನೀನು ಯಾರಪ್ಪ ಅಂತ ಕೇಳಿದಾಗ ಅವರು ಬಾಯಿ ಬಿಟ್ಟು ಅವ್ರ ಸ್ವರೂಪದ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಒಂದು 2 ಶ್ಲೋಕ ಎಷ್ಟು ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಮುಖಾಭಾಸಕೋದರ್ಪಣೆ ದೃಶ್ಯಮಾನೋ ಮುಖತ್ವಾತ್ ಪೃಥಕ್ತ್ವೇನ ನೈವಾಸ್ತಿ ವಸ್ತು ಚಿದಾಭಾಸಕೋದೀಷು ಜೀವೋಪಿ ತದ್ವತ್ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಯಥಾ ದರ್ಪಣಾಭಾವ ಆಭಾಸಹಾನೋ ಮುಖಂ ವಿದ್ಯತೆ ಕಲ್ಪನಾಹೀನಮೇಕಂ ತಥಾ ಧೀವಿಯೋಗೆ ನಿರಾಭಾಸಕೋ ಯಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಇಲ್ಲಿ 2 ಶ್ಲೋಕಗಳಲ್ಲಿ ಎಷ್ಟು ಸಿಂಪಲ್ಲಾಗಿ ಹೇಳಿದಾನೆಂದರೆ, ಈಗ ನಾವೊಂದು ಕನ್ನಡಿ ಎದುರುಗಡೆ ಇಟ್ಕೊಂಡಿರ್ತೀವಿ. ಆ ಕನ್ನಡಿ ಮುಂದೆ ನಾವು ನಿಂತುಕೊಂಡಾಗ ಬಿಂಬ ರೂಪದಲ್ಲಿ ನಾವಿರ್ತೀವಿ, ಮುಂದುಗಡೆ ಕನ್ನಡಿ ಇರುತ್ತೆ. ಆ ಕನ್ನಡಿ ಒಳಗಡೆ ಒಂದು ನಮ್ಮದೇ ಆದಂಥದ್ದು ಒಂದು ಪ್ರತಿಬಿಂಬ ಅಲ್ಲಿ ಫೋಟೋ ಕಾಣಿಸ್ತಾ ಇರುತ್ತೆ. ಯಾವ ಥರ ಆ ಥರ ಕನ್ನಡಿ ಅನ್ನೋದಿದ್ದಾಗ 3 ಇತ್ತು, ಬಿಂಬ, ಆ ಕನ್ನಡಿ ಮತ್ತು ಪ್ರತಿಬಿಂಬ. ಅದೇ ಥರ ನಮ್ಮ ಈ ಶರೀರದಲ್ಲಿ ಬಿಂಬ ರೂಪದಲ್ಲಿ ಸಾಕ್ಷಿ ಚೈತನ್ಯ ಇದೆ. ಆ ಕನ್ನಡಿ ಜಾಗದಲ್ಲಿ ನಮ್ಮ ಮನಸ್ಸು ಬುದ್ಧಿಗಳಿದೆ. ನಾನು ಜೀವ, ನಾನು ಪರಿಚಿನ್ನ ಜೀವ, ಅಲ್ಪ ಶಕ್ತಿ ಇರೋನು, ಹುಟ್ಟು ಸಾಯೋನು ಅಂತ ನಮಗೆ ಎಲ್ಲಿ ಅನಿಸ್ತಾ ಇದೆ? ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ಅನಿಸ್ತಾ ಇದೆ. ಅಲ್ಲೇ ತಾನೇ ಜೀವಭಾವ ಅನಿಸ್ತಾ ಇರೋದು. ಅದಕ್ಕೆ ಅದೇ ಕನ್ನಡಿ, ಆ ಅಂತಃಕರಣವೇ ಕನ್ನಡಿ. ಅದರಲ್ಲಿ ನಮಗೆ ನಾನು ಪ್ರತಿಬಿಂಬ ರೂಪದಲ್ಲಿ ಜೀವ ಅಂತ ಅನಿಸ್ತಾ ಇದೆ. ಯಥಾ ದರ್ಪಣ ಭಾವ, ಯಾವಾಗ ಅಲ್ಲಿ ಕನ್ನಡಿಯನ್ನು ತೆಗೆದು ಬಿಡ್ತೇವೆ ಹೊರಗಡೆ, ಆವಾಗ ಬಿಂಬ, ಪ್ರತಿಬಿಂಬ, ಕನ್ನಡಿ 3 ವಸ್ತು ಇರೋದಿಲ್ಲ. ಕೇವಲ ಬಿಂಬರೂಪವಾದಂಥ ವ್ಯಕ್ತಿ ಏನು ನಿಂತುಕೊಂಡಿರ್ತಾನೋ ಅವನೊಬ್ಬನೇ ಇರ್ತಾನೆ. ಅದೇ ಥರ ನಮ್ಮ ಈ ಶರೀರ ಸಂಘಾತದಲ್ಲಿ ಈ ಅಂತಃಕರಣ ಒಂದು ಈ ಮನಸ್ಸು ಬುದ್ಧಿಗಳ ಅಮನಸ್ಕ ಸ್ಥಿತಿಗೆ ತಗೊಂಡೋಗಿ ಅವುಗಳ ವೃತ್ತಿಲಯ ಮಾಡ್ಕೊಂಡ್ಬಿಟ್ರೆ ಅಂತಃಕರಣ ಶೂನ್ಯವಾದರೆ, ಇಲ್ಲಿ ಕೂಡ ಬಿಂಬರೂಪವಾದಂಥ ಸಾಕ್ಷಿ ಚೈತನ್ಯ ಒಂದು ಬಿಟ್ಟರೆ ಈ ಅಂತಃಕರಣ ಆಗಲಿ ಮತ್ತು ಅಂತಃಕರಣದಲ್ಲಿ ಬರುವಂಥ ಜೀವಭಾವಗಳು ಇರೋದಿಲ್ಲ. ಇದು ಪ್ರತಿದಿನ ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಬುದ್ಧಿಗಳು ರೆಸ್ಟ್ಗೆ ಹೋದಾಗ ನಾವು ಅಂಥದ್ದೇ ಒಂದು ಬಿಂಬರೂಪ ಚೈತನ್ಯದಲ್ಲೇ ಇರ್ತೀವಿ. ನಾವು ಅಜ್ಞಾನದ ಬೀಜ ಒಂದಿರುತ್ತಷ್ಟೇ ಅಲ್ಲಿ. ಆದ್ದರಿಂದ ಇದರಲ್ಲಿ ಈ ಥರ ಒಂದು ಯುಕ್ತಿ ಪ್ರಧಾನವಾದಂಥ ಈ ಥರ ಇನ್ನಷ್ಟು ದೃಷ್ಟಾಂತಗಳು ಹೇಳ್ತಾ ಇದ್ದರೆ ಮನಸ್ಸಲ್ಲಿ ಏನು ಅಸಂಭವ ಅಂತ ಅನ್ನಿಸ್ತಾ ಇತ್ತು, ಜೀವ ಬ್ರಹ್ಮ ಆಗೋದು ಅಸಂಭವ ಅನ್ನಿಸ್ತಾ ಇತ್ತು, ಅದು ಸಂಭಾವನೆ ಬುದ್ಧಿ ಬರುತ್ತೆ. ಇನ್ನು ಸ್ವಲ್ಪ ಮನನ ಪ್ರಧಾನವಾದಂಥ ಗ್ರಂಥಗಳು ವಿಚಾರ ಮಾಡ್ತಾಯಿದ್ರೆ ಸಂಶಯ ಭಾವಗಳು ನಿವೃತ್ತಿ ಆಗುತ್ತೆ.
ಅಲ್ಲಿ ಶಾಸ್ತ್ರ ಹೇಳುತ್ತೆ ಅಶನಾಪಿಪಾಶರಹಿತ, ಹಸಿವು ಬಾಯಾರಿಕೆ ಇಲ್ಲದೇ ಇರುವಂಥ ತತ್ವ ನಮ್ಮದು ಅಂತ. ನಮಗಿಲ್ಲಿ ಪ್ರಾಕ್ಟಿಕಲ್ಲಿ ಅದೇ ದೊಡ್ಡ ಸಮಸ್ಯೆ ಆಗಿದೆ. ಹಸಿವು ಬಾಯಾರಿಕೆಯಿಂದನೇ ಎಲ್ಲ ರೀತಿಯಾದಂಥ ಪರಾಧೀನತೆಯನ್ನು ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ. ಹೆಂಗೆ ಅಂಥದ್ದೊಂದು ಸ್ಥಿತಿಗೆ ಹೆಂಗೆ ಸೇರ್ಕೋಬೇಕು ಅಂತ. ಇನ್ನು ಜ್ಞಾನ ನಾವು ಏನು ಹೊಂದಿದ್ದೀವೋ ಅದರಲ್ಲಿ ನಿಶ್ಚಯದ ಸ್ವಲ್ಪ ಕಡಿಮೆ ಇದೆ. ಯೋಚನೆ ಮಾಡಬೇಕು. 2-3 ಪ್ರಕಾರದ ಸಮಾಧಿಗಳಿರ್ತವೆ. ಒಂದು ಯೋಗಿಗಳು ಮಾಡುವಂಥ ಯೋಗಿಕ ಸಮಾಧಿ ಅಂತಾರೆ, ನಿರ್ವಿಕಲ್ಪ ಸಮಾಧಿ ಅಂತಾರೆ, ಜ್ಞಾನ ಸಮಾಧಿ ಅಂತಾರೆ. ಈ ಜ್ಞಾನ ಸಮಾಧಿಯನ್ನೇ ಸಹಜ ಸಮಾಧಿ ಅಂತಾರೆ. ಆ ಯೋಗಿ ನಿರ್ವಿಕಲ್ಪಕ ಸಮಾಧಿ ಸ್ಥಿತಿಗೆ ಹೋಗುವಂಥ ಯೋಗಿ ಆಗಲಿ, ಈ ಶಾಸ್ತ್ರ ಅಧ್ಯಯನ ಮಾಡ್ತಾ ಮಾಡ್ತಾ ಕೂಡ ಅಂಥದ್ದೊಂದು ಸ್ಥಿತಿಗೆ ಹೊಟ್ಟೋಗ್ಬಿಡ್ತಾ ಇರ್ತಾರೆ. ಯಾವಾಗ ಅತ್ಯಂತ ತುಚ್ಛ ಬುದ್ಧಿ ಪ್ರಾಪಂಚಿಕ ವಸ್ತುಗಳಲ್ಲಿ ಬಂದುಬಿಡುತ್ತೋ ಅವರು ಕಂಪ್ಲೀಟ್ ರೆಸ್ಟ್ ಕೊಟ್ಟೋಗ್ಬಿಡ್ತಾರೆ. ಅವ್ರ ಮನಸ್ಸು ಬುದ್ಧಿಗಳು ಕೆಲಸನೇ ಮಾಡೋದಿಲ್ಲ. ಕೆಲಸ ಮಾಡೋದಕ್ಕೆ ಅದಕ್ಕೆ ಎಲ್ಲೂ ಪ್ರಯೋಜನತ್ವ ಬುದ್ಧಿ ಎದರಲ್ಲೂ ಇರೋದಿಲ್ಲ. ಆದ್ದರಿಂದ ಅವರು ಅಂಥದ್ದೊಂದು ಸ್ಥಿತಿಗೆ ಹೊಟ್ಟೋಗ್ತಾ ಇರ್ತಾರೆ. ಅವರು ಮತ್ತೆ 10 ವರ್ಷ 5 ವರ್ಷ ಎಷ್ಟೋ ದಿವಸಗಳಿಂದ ವೆಯ್ಟ್ ಮಾಡ್ತಾ ಇರ್ತಾರೆ ಅಂಥದ್ದೊಂದು ಅದ್ಭುತವಾದಂಥ ಸ್ವರೂಪ ಸ್ಥಿತಿಗೆ. ಅದು ಒಂದು ಸ್ವಲ್ಪ ಆ ಸ್ವರೂಪದಲ್ಲಿ ನಿಲ್ಲೋ ಅಷ್ಟೊತ್ತಿಗೆ ಆ ಆನಂದನ ತಡೆಯೋದಕ್ಕಾದರೆ ಹಂಗೆ ಒಂದು 3 ವರ್ಷ 5 ವರ್ಷ ಹಂಗೆ ಸಮಾಧಿ ಸ್ಥಿತಿಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಮತ್ತು ಅದು ಪ್ರಾರಬ್ಧವಶಾತ್ ಮತ್ತು ಇನ್ನೂ ಆ ಶರೀರದಿಂದ ಮಿಕ್ಕಿದ ಶರೀರಗಳಿಗೆ ಋಣಾನುಬಂಧ ಇರೋದರಿಂದ ಮತ್ತೆ ಅವರು ಸ್ವಲ್ಪ ಆ ಸಮಾಧಿ ಸ್ಥಿತಿಯಿಂದ ಹೊರಗಡೆಗೆ ಬಂದು ಮತ್ತು ಸಹಜ ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಅಂದರೆ ಈ ಜಗತ್ತು ಪ್ರತೀತಿ ಇದ್ದರೂ ಕೂಡ ಅವರಲ್ಲಿ ಆ ಜೀವಭಾವವು ಕೂಡ ಪ್ರತೀತಿ ಇದ್ದರೂ ಕೂಡ ಅಂಟದಂಗೆ ಅವರ ಸ್ವರೂಪದಲ್ಲೇ ನಿಲ್ಲುವಂಥ ಸಾಮರ್ಥ್ಯ ಬರುತ್ತೆ. ಹೇಗೆ ನಮಗೆ ಮರುಭೂಮಿಯಲ್ಲಿರುವಂಥ ನೀರಾಗಲಿ, ಆಕಾಶದಲ್ಲಿರುವಂಥ ನೀಲತ್ವ ಆಗಲಿ, ಇವೆಲ್ಲ ವಾಸ್ತವಿಕವಾಗಿ ಅವು ಕಾಣಿಸ್ಕೊಳ್ತಾ ಇದ್ದರೂ ಕೂಡ ನಮಗೇನು ಸಮಸ್ಯೆ ಇಲ್ಲವೋ, ನಮಗೇನು ತೊಂದರೆ ಇಲ್ಲವೋ, ಅದಕ್ಕೆ ನಾವು ಅದನ್ನು ಕಾಣಿಸ್ದಿರ ಆಗಬೇಕಂತ ಪ್ರಯತ್ನ ಕೂಡ ಮಾಡ್ತಾಯಿಲ್ಲ. ಮರುಭೂಮಿಯಲ್ಲಿ ನನಗೆ ನೀರು ಕಾಣಿಸ್ದಿರ ಆಗಿಬಿಡಬೇಕು ಅಂತ ಆ ಪ್ರಯತ್ನವೂ ಮಾಡ್ತಾಯಿಲ್ಲ. ಕಾಣಿಸಿದ್ರೆ ಕಾಣಿಸ್ಕೊಳ್ಳಿ ಬಿಡು, ನಂದೇನು ಹೋಗೋದಿದೆ, ನನ್ನ ಕೈಯಲ್ಲಿ ಅದೇನು ಪ್ರವೃತ್ತಿ ಕೆಲಸ ಮಾಡಿಸೋಷ್ಟು ಸಾಮರ್ಥ್ಯ ಇಲ್ಲವಲ್ಲ. ಅದೇ ಥರ ಜ್ಞಾನ ಸಹಜ ಸಮಾಧಿ ಸ್ಥಿತಿಯಲ್ಲಿರೋರಿಗೆ ಆ ಪ್ರಾರಬ್ಧ ಇರೋ ತನಕ, ಆ ಅವಿದ್ಯೆ ಲೇಷ ಇರೋ ತನಕ ಅವರ ಶರೀರದಲ್ಲಿ ಜೀವಭಾವ ಇದ್ದರೂ ಮತ್ತು ಈ ಪ್ರಪಂಚ ಪ್ರತೀತಿ ಇದ್ದರೂ ಕೂಡ ಅವರು ಆ ಸಹಜ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಬಟ್ ಆ ಸಹಜ ಸಮಾಧಿ ಸ್ಥಿತಿಯಲ್ಲಿ ಸ್ವಲ್ಪ ದಿವಸ ಅವರು ಅಶನಾಪಿಪಾಸನ ಸ್ಥಿತಿಯಲ್ಲೂ ಕೂಡ ಕೇವಲ ಸ್ವರೂಪದಲ್ಲೇ ನಿಂತಿದ್ದರು. ಆ ಥರ ನಾವು ಯಾಕೆ ಕೂಡೋದಕ್ಕಾಗ್ತಾ ಇಲ್ಲ, ಅಮನಸ್ಕ ಸ್ಥಿತಿಗೆ ಅಲ್ಲಿಗೆ ಯಾಕೆ ಹೋಗೋಕ್ಕಾಗ್ತಾ ಇಲ್ಲ, ಅತ್ಯಂತ ವೈರಾಗ್ಯ ಯಾಕೆ ಬರ್ತಾ ಇಲ್ಲ ಅಂದರೆ ನಮ್ಗೆ ಅನೇಕ ಜಾಗಗಳಲ್ಲಿ ಮೋಹ ಇಟ್ಕೊಂಡ್ಬಿಟ್ಟಿರುತ್ತೆ. ಅವನ್ನೆಲ್ಲ ನಾವು ಎಲ್ಲಿ ತನಕ ಬಿಡೋದಿಲ್ವೋ ಅಂಥ ಒಂದು ಸ್ಥಿತಿ ನಾವು ಸೇರಿಕೊಡೋದಿಲ್ಲ. ಆದ್ದರಿಂದ ಈ ಥರ ಸಂಶಯಗಳು ಬರ್ತಾ ಇರುತ್ತೆ. ವಿಚಾರ ಮಾಡ್ತಿದ್ರೆ ಪ್ರಾಕ್ಟಿಕಲ್ಲಾಗಿ ಆ ಥರ ಅಶನಾಪಿಪಾಸ ರಹಿತವಾಗಿ ಇರೋದಕ್ಕೆ ಆಗ್ತಿಲ್ವಲ್ಲ, ದೊಡ್ಡ ಸಮಸ್ಯೆ ಆಗಿದೆ ಅಲ್ಲ ಇದು. ಮತ್ತು ಆವಾಗ ಸಂಶಯ ನಿವೃತ್ತಿ ಸಲುವಾಗಿ ಮನನ ಗ್ರಂಥಗಳನ್ನು ಓದುತ್ತಾ ಇದ್ದರೆ ಆವಾಗ ಗೊತ್ತಾಗುತ್ತಿದ್ದು ಶರೀರ ಸಂಘಾತದಲ್ಲಿರುವಂಥ ಸಮಸ್ಯೆಗಳು ಅಂತ. ಅದನ್ನು ಕೂಡ ನೀನು ಸಾಕ್ಷಿ ಭಾವದಿಂದ ನೋಡ್ಕೋಬೇಕು. ಅದು ನಿನ್ನ ಧರ್ಮವಲ್ಲ, ಅದು ಪ್ರಾಣದ ಧರ್ಮ. ಕಪ್ಪೆಗಳು ತಿಳ್ಕೊಂಡ್ಬಿಟ್ಟಿದ್ದಾವೆ ಆ ಸತ್ಯನ. 8 ತಿಂಗಳು ಅವು ಹಸಿರು ಆಹಾರ ಏನು ಇಲ್ದಿರೋ ಭೂಮಿ ಒಳಗಡೆ ಇರ್ತಾವೆ. ಕೇವಲ ಈ 4 ತಿಂಗಳು ಮಳೆಗಾಲದಲ್ಲಿ ಹೊರಗಡೆ ಬರ್ತವೆ. 8 ತಿಂಗಳು ಹೇಗೆ ಆಹಾರ ಇರ್ತಾವಂದರೆ ಅವು ಈ ಮನಸ್ಸನ್ನು ಲಯ ಮಾಡ್ಕೊಂಡಿರ್ತಾವೆ. ಪ್ರಾಣಬಂಧನಾದ ಲೀನ ಮಾನಸವು. ಮನಸ್ಸನ್ನಾದರೂ ಮನಸ್ಸು ವೃತ್ತಿಗಳನ್ನು ನಿಲ್ಲಿಸು, ನಿನಗೆ ಪ್ರಾಣ ಸ್ತಬ್ಧ ರೂಪಕ್ಕೆ ಬರುತ್ತಿಲ್ಲ. ಪ್ರಾಣವನ್ನಾದರೂ ನಿಲ್ಲಿಸು, ಮನಸ್ಸಲ್ಲಿರೋ ವೃತ್ತಿಗಳು ಸ್ತಬ್ಧ ರೂಪಕ್ಕೆ ಬಂದುಬಿಡುತ್ತೆ. ಯೋಗಿಗಳು ಇದನ್ನೇ ಹೆಚ್ಚು ಅಭ್ಯಾಸ ಮಾಡ್ತಾ ಇರ್ತಾರೆ. ಬಟ್ ಜ್ಞಾನ ಇಲ್ಲದಿರಿ ಇದನ್ನು ಮಾಡಿದ್ರೆ ಜಡರೂಪವಾದಂಥ ಸಮಾಧಿಯನ್ನು ಹೊಂದು ಅನಿಮಗರಿಮಾದ ಸಿದ್ಧಿಗಳು ಬಂದರೂ ಕೂಡ ಅಜ್ಞಾನದಲ್ಲೇ ಇದ್ದು ಮತ್ತೆ ಭಯಭೀತರಾಗಿ ಜೀವನ ನಡೆಸ್ತಾ ಇರ್ತಾರೆ. ಬಟ್ ಈ ಜ್ಞಾನ ಇದ್ದು ಮತ್ತೆ ಅಂಥದ್ದೊಂದು ಆಲಂಬನೆ ತಗೊಂಡು ಕೆಲವರು ಅಂಥ ಒಂದು ಸಮಾಧಿ ಸ್ಥಿತಿ ಕೂಡ ಹೋಗ್ತಿರ್ತಾರೆ. ಇದು ಎಲ್ಲ ಪ್ರಾಣದ ಧರ್ಮ. ಇದು ಹಸಿವು ಬಾಯಾರಿಕೆ ಅನ್ನೋದು ಆ ಸಮಯದಲ್ಲಿ ಅದು ಸ್ತಬ್ಧ ರೂಪದಲ್ಲಿದ್ದಾಗ ಅದು ಹಸಿವು ಬಾಯಾರಿಕೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಇದು ನಾವು ನಮ್ಮ ಧರ್ಮ ಅಂದ್ಕೊಂಡು ನಾವು ಅದನ್ನು ನಮ್ಮಲ್ಲಿ ಆರೋಪ ಮಾಡ್ಕೊತಾ ಇರ್ತೀವಿ. ಈ ಥರ ಎಷ್ಟೋ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳು ಸಂಶಯಗಳೆಲ್ಲ ಮನನ ಗ್ರಂಥಗಳಲ್ಲಿ ನಿವಾರಣೆ ಆಗುತ್ತೆ. ಅದಾದಮೇಲೆ ವಿಪರೀತ ಭಾವನೆ ಇರುತ್ತೆ.
ಎಷ್ಟು ಸತಿ ಹೇಳಿದ್ರೂ ಕೂಡ ಮತ್ತೆ ಪರಿಚಿನ್ನ ಬುದ್ಧಿ ಜೀವಭಾವ ಆಟೋಮೆಟಿಕ್ಕಾಗಿ ಮತ್ತೆ ಬಂದುಬಿಡ್ತಾ ಇರುತ್ತೆ. ಅದು ಎಷ್ಟು ಸತಿ ಬರ್ತಾಯಿದ್ರೆ ಅಷ್ಟು ಸತಿ ಪ್ರಯತ್ನ ಮಾಡಿ ಮನಸ್ಸು ಬುದ್ಧಿಗಳಿಂದ ನಮ್ಮ ಸ್ವರೂಪದ ಸ್ಥಿತಿಯನ್ನು ಮತ್ತೆ ಮತ್ತೆ ನಾವು ಅಲ್ಲೇ ಲಕ್ಷ್ಯದಲ್ಲೇ ಇಡ್ತಾ ಇರಬೇಕಾಗುತ್ತೆ. ಇನ್ನು ಡೈರೆಕ್ಟಾಗಿ ಏನೋ ಉಪದೇಶ ಹೇಳುತ್ತೆ, ನೀನು ಇವೆಲ್ಲ ಏನು ಪ್ರಯತ್ನ ಮಾಡಬೇಕಾಗಿಲ್ಲ, ನೀನು ನಿತ್ಯ ವಸ್ತು ಆಗಿದೆಯಾ, ಈಗೆಲ್ಲ ಬರುತ್ತೆ ಶಾಸ್ತ್ರದಲ್ಲಿ. ಈಗ ಅಷ್ಟಾವಕ್ರರು ಏನು ಪ್ರಯತ್ನವೇ ಮಾಡಬೇಕಾಗಿಲ್ಲ, ಆದರೂ ಕೂಡ ನೀನು ಯಾವಾಗಲೂ ಇದ್ದಂಗೆ ಇರ್ತೀಯ, ನಿಂದು ಏನು ಕಳ್ಕೊಳ್ಳೋದಿರೋದಿಲ್ಲ, ನಿನಗೇನು ಬರಬೇಕಾದದ್ದು ಬೇಕಿಲ್ಲ. ಮತ್ತು ಈ ಜ್ಞಾನದಿಂದ ನಾವು ಶಾಂತಿಯಿಂದ ಇರೋದಕ್ಕಾಗ್ತಿಲ್ವಲ್ಲ, ಅಷ್ಟೊಂದು ಉತ್ತಮ ಅಧಿಕಾರಿತ್ವವು ನಮ್ಮಲ್ಲಿ ಇರ್ತಾ ಇಲ್ವಲ್ಲ, ಏನೋ ಒಂದು ಮಾಡಬೇಕು ಅನ್ನಿಸ್ತಾ ಇದೆ, ಮಾಡಲಿಲ್ಲ ಅಂದರೆ ಏನೂ ಸಿಗೋದೇ ಇಲ್ಲ ಅನ್ನೋ ಒಂದು ಭ್ರಾಂತಿಯಲ್ಲಿದ್ದೀವಿ. ಆದ್ದರಿಂದ ಇವೆಲ್ಲ ಸಾಧನೆಗಳು ಮಾಡಿಕೊಂಡು ಆ ಜೀವ ಬ್ರಹ್ಮ ಐಕ್ಯವನ್ನು ಹೊಂದಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆ ಜೀವಭಾವದಿಂದ ಆ ಬ್ರಹ್ಮಭಾವಕ್ಕೆ ಅದನ್ನು ಹಿಂಗಂದರೆ ತ್ವಂ ಪದಾರ್ಥ ಶೋಧನೆ ತತ್ಪದಾರ್ಥ ಶೋಧನೆ ಅಂತಾರೆ. ಮಹಾವಾಕ್ಯದಲ್ಲಿ ತತ್ವಮಸಿ ಅಂತ ಏನಿದೆಯೋ ಅದರಲ್ಲಿ ತ್ವಮ್ ಅಂತ ನೀನು ಅನ್ನೋ ಒಂದು ಶಬ್ದವನ್ನು ಬಳಕೆ ಮಾಡಿದ್ರಲ್ಲ, ನೀನು ಅಂದಾಗ ನೀನು ಈ ಸ್ಥೂಲ ಶರೀರವನ್ನು ನೀನು ತಗೋಬೇಡ, ಈ ಪಂಚಕೋಶಗಳಿಗೆ ಅತೀತವಾದಂಥ ಒಂದು ಸಾಕ್ಷಿ ಚೈತನ್ಯ ಇದೆ, ಅದು ನೀನು ಅಂತ. ಶೋಧನೆ ಅಂದರೆ ಫಿಲ್ಟರ್ ಮಾಡ್ಕೋಬೇಕು. ಯಾಕಂದರೆ ಶಾಸ್ತ್ರ ಹೇಳುತ್ತೆ ಆತ್ಮದ ಲಕ್ಷಣಗಳು ನಿತ್ಯ ಅಂತ. ಮತ್ತು ಈ ಶರೀರದಲ್ಲಿ ಏನಾದರೂ ನಿತ್ಯವಾಗಿ ನಮ್ಮ ಜೊತೆನೇ ಯಾವಾಗಲಿರೋ ಅಂಥದ್ದು ಯಾವುದಾದ್ರೂ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಈ ಅನ್ನಮಯ ಶರೀರ, ಈ ಸ್ಥೂಲ ಶರೀರ ಏನಿದೆಯೋ ಇದೆಲ್ಲವೂ ಕೂಡ ನಾವು ನೋಡ್ತಿದ್ದಂಗೆ ತಾತ ಮುತ್ತಾತಂದ್ರಲ್ಲಿ ಎಲ್ಲ ಇಲ್ಲೇ ಬಿಟ್ಟೋದ್ರು. ಆದ್ದರಿಂದ ಇದು ನಿತ್ಯ ಅಲ್ಲ. ಇದು ಅಮ್ಮಮ್ಮ ಅಂದರೆ 100 ವರ್ಷ ಆಯುಷ್ಯ ಇದೆ ಅಷ್ಟೇ, ಅದಕ್ಕಿಂತ ಹೆಚ್ಚಿದ್ದು ನಮ್ಮ ಜೊತೆ ಇರೋದಿಲ್ಲ. ಆದ್ದರಿಂದ ಇದು ಆತ್ಮ ಲಕ್ಷಣಗಳು ಇದರಲ್ಲಿ ಇಲ್ಲವೇ ಇಲ್ಲ. ಅನ್ನದ ವಿಕಾರ ಇದು. ಈ ಸಪ್ತಧಾತುಗಳಿಂದ ಕೂಡಿರುವಂಥ ಸ್ಥೂಲ ಶರೀರ ನಾನಲ್ಲ, ನನ್ನ ಸ್ವರೂಪ ಅಲ್ಲ. ನನ್ನ ಸ್ವರೂಪ ಆದರೆ ಯಾವಾಗಲೂ ನನ್ನ ಜೊತೆನೇ ಇರಬೇಕಲ್ಲ. ಹೆಂಗೆ ಬೆಂಕಿಯಲ್ಲಿ ಉಷ್ಣತ್ವ, ಅದು ಬಿಸಿಯನ್ನು ಮತ್ತು ಪ್ರಕಾಶತ್ವ ಯಾವಾಗಲೂ ಜೊತೆಯಲ್ಲಿರ್ತವೆ, ಅದೇ ಥರ ಇದು ನನ್ನ ತತ್ವ ಆಗಿದ್ರೆಗನ ನನ್ನ ಜೊತೆನೇ ಯಾವತ್ತೂ ಇರಬೇಕಾಗಿತ್ತಲ್ಲ. ಯಾಕೆ ಬಿಟ್ಟು ಹೋಗ್ಬಿಡುತ್ತೆ ಅಂದರೆ ಅದು ನಮ್ಮದಲ್ಲ, ಅದರಿಂದ ಅದು ಬಿಟ್ಟು ಹೋಗ್ಬಿಡುತ್ತೆ. ಮತ್ತು ಇನ್ನೇನಿದೆ ನಮಗೆ ಈ ಶರೀರದಲ್ಲಿ ಸಪ್ತಧಾತುಗಳ ಸಮೇತ ಈ ಸ್ಥೂಲ ಶರೀರನೆಲ್ಲ ತೆಗೆದು ಪಕ್ಕಕ್ಕಿಟ್ಬಿಟ್ರೆ ವಿಚಾರದಿಂದ ಇನ್ನು ಏನು ಉಳಿದಿದೆವು ಯೋಚನೆ ಮಾಡೋದಕ್ಕೆ. ನಾವು ಒಂದು ಪ್ರಾಣ ಇದ್ದರೆ ಇರ್ತೀನಿ, ಪ್ರಾಣ ಇಲ್ಲ ಅಂದರೆ ಇಲ್ಲ ಅಂತ. ಪ್ರಾಣಮಯ ಕೋಶ ಅದು ಇಷ್ಟಕ್ಕೆ ಮುಂಚೆನೇ ವಿಚಾರ ಮಾಡಿದ್ವಿ. ಆ ಪ್ರಾಣವು ಕೂಡ ಕ್ರಿಯಾತ್ಮಕವಾದಂಥವು, ಬರುತ್ತೆ ಹೋಗುತ್ತೆ. ಅದು ಈ ಶರೀರ ಸ್ಥೂಲ ಶರೀರ ಬಂದಾಗ ಒಂದು ಇಡಿಯಷ್ಟು ವಾಯು ಒಳಗಡೆ ಹೋಗೋದು ಬರೋದು, ಈ ಒಂದು ಉಚ್ಛ್ವಾಸ ನಿಶ್ವಾಸ ಅನ್ನೋ ಕ್ರಿಯೆಗಳು ಮಾಡ್ತಾ ಇರುತ್ತೆ. ನಮ್ಮ ಆತ್ಮದಲ್ಲಿ ಯಾವುದೇ ಆದಂಥ ಕ್ರಿಯೆ ನಡೆಯೋದಿಲ್ಲ, ಅದು ಅಕ್ರಿಯ ಸ್ವರೂಪ ನಮ್ಮದು, ನಿರ್ಗುಣ ನಿರಾಕಾರ ಸ್ವರೂಪ ನಮ್ಮದು. ಮತ್ತು ಈ ಪ್ರಾಣ ಇಳದೇ ಇದ್ದರೂ ಕೂಡ ಆ ಕಪ್ಪೆಗಳು ಇರ್ತವೆ. ನಿರ್ವಿಕಲ್ಪ ಸಮಾಧಿ ಸ್ಥಿತಿರಂಥ ಯೋಗಿ ಕೂಡ ಪ್ರಾಣವನ್ನು ಸ್ತಬ್ಧ ಮಾಡಿ ಇರ್ತಾರೆ. ಆದ್ದರಿಂದ ಇದರಲ್ಲೂ ಕೂಡ ನಿತ್ಯ ತತ್ವವಿಲ್ಲ. ಈ ಪ್ರಾಣ ಕೂಡ ಅದಕ್ಕೂ ಡೇಟ್ ಆಫ್ ಬರ್ತ್ ಇದೆ, ಎಕ್ಸ್ಪೈರಿ ಡೇಟ್ ಇದೆ. ಇದು ನಮ್ಮ ಆತ್ಮಸ್ವರೂಪ ಅಲ್ಲ. ಇನ್ನೇನು ಗೊತ್ತಿದೆ ನಮಗೆ ಈ ಶರೀರದ ಒಳಗಡೆ ಅಂದರೆ, ಇನ್ನು ನಮಗೆ ಗೊತ್ತಿರೋದು ಮನಸ್ಸು ಬುದ್ಧಿ. ಇವೆರಡೂ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇವೆರಡೂ ಕೂಡ ಪ್ರತಿದಿನ ಸುಷುಪ್ತಿ ಅವಸ್ಥೆಯಲ್ಲಿ ತಾನಾಗಿ ತಾನು ರೆಸ್ಟಿಗೆ ಹೋಗ್ಬಿಡ್ತಾರೆ. ಅವುಗಳು ಇಲ್ಲದೇ ಇದ್ದ ಸ್ಥಿತಿಯಲ್ಲೂ ಕೂಡ ನಾವಿರ್ತೀವಿ. ಇದು ನಮ್ಮ ಆತ್ಮತತ್ವವೇ ಆಗಿದ್ದರೆ ಇವು ಯಾವತ್ತೂ ನಮ್ಮನ್ನು ಬಿಡ್ದಿರೋ ಸುಷುಪ್ತಿ ಅವಸ್ಥೆಯಲ್ಲೂ ಕೂಡ ಕಂಟಿನ್ಯೂಸ್ ಆಗಿರಬೇಕಾಗಿತ್ತು. ಇಲ್ಲಿ ಇರ್ತಾ ಇಲ್ಲ. ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ನಮ್ಮನ್ನು ಬಿಟ್ಟುಬಿಡ್ತಾರೆ, ನಮ್ಮ ಕೈ ಬಿಡ್ತಾ ಇದ್ದಾರೆ. ಆದ್ದರಿಂದ ಇದು ನಮ್ಮ ಆತ್ಮಸ್ವರೂಪವಲ್ಲ. ಇನ್ನೇನು ಗೊತ್ತಿದೆ ನಮಗೆ ಶರೀರದ ಒಳಗಡೆ ಅಂದರೆ, ಒಂದು ಆನಂದ ಎಂಬ ಒಂದು ಕಾನ್ಸೆಪ್ಟು, ಆನಂದಮಯ ಕೋಶ. ಈ ಆನಂದಮಯ ಕೋಶವು ಕೂಡ ನಮ್ಮ ಸ್ವರೂಪವಲ್ಲ, ಅದು ಕೂಡ ಸಾವಯವವಾದಂಥದ್ದು. ಅದು 3 ಪ್ರಕಾರದ 3 ಲೆವೆಲ್ ಎಕ್ಸೈಟ್ಮೆಂಟು, 3 ಪ್ರಕಾರದ ವೃತ್ತಿಗಳಲ್ಲಿರುತ್ತೆ. ಅದು ಪ್ರಿಯ, ಮೋದ, ಪ್ರಮೋದ ಅಂತ. ಜಾಗೃತ ಅವಸ್ಥೆಯಲ್ಲಿ ನಮಗೆ ಇಷ್ಟವಾದಂಥ ವಸ್ತು ನಮಗೆ ಅದರ ಸ್ಮರಣೆ ಆದಾಗ ಒಂದು ಪ್ರಕಾರದ ಎಕ್ಸೈಟ್ಮೆಂಟು, ಆನಂದದ ಒಂದು ಮಾತ್ರ ಹೆಚ್ಚಾಗುತ್ತೆ. ಆ ವಸ್ತು ಎದುರುಗಡೆ ಕಾಣಿಸಿದಾಗ ಇನ್ನೂ ಸ್ವಲ್ಪ ಆನಂದ ಹೆಚ್ಚಾಗುತ್ತೆ, ಅದನ್ನು ಅನುಭವಿಸಿದಾಗ ಇನ್ನೂ ಹೆಚ್ಚಾಗುತ್ತೆ. ಈ ಥರ 3 ಲೆವೆಲ್ ಎಕ್ಸೈಟ್ಮೆಂಟ್ ಲೆವೆಲ್ಸಲ್ಲಿ ಜಾಗೃತ ಅವಸ್ಥೆಯಲ್ಲಿ ಸ್ವಲ್ಪ ಆನಂದಮಯ ಕೋಶದ ಅನುಭವ ಆಗ್ತಾ ಇರುತ್ತೆ. ಹೆಚ್ಚು ಸುಷುಪ್ತಿ ಅವಸ್ಥೆಯಲ್ಲಿ ಆನಂದಮಯ ಕೋಶ ಅನುಭವ ಆಗ್ತಾ ಇರುತ್ತೆ. ಇದು ನಿಜವಾಗೂ ನಮಗಿನ್ನೂ ಟ್ರ್ಯಾಪ್, ಇದು ದೊಡ್ಡ ಟ್ರ್ಯಾಪ್. ನಮಗೆ ಅತ್ಯಂತ ವೈರಾಗ್ಯ ಯಾಕೆ ಈ ಶರೀರ ಮೇಲೆ ಬರ್ತಾ ಇಲ್ಲ ಅಂದರೆ,
ಈ ಒಂದು ಆನಂದಮಯ ಕೋಶ, ಈ ಒಂದು ನಿದ್ದೆಯಲ್ಲಿ ನಾವು ಅನುಭವಿಸ್ತಾ ಇರುವಂಥ ಸುಖದಿಂದ ನಮಗೆ ಈ ಶರೀರದ ಮೇಲೆ ಇರೋ ಮೋಹ ಬಿಡೋದಕ್ಕಾಗ್ತಾ ಇಲ್ಲ. ಹೇಳಿದ್ನಲ್ಲ, ಒಬ್ಬ ರೋಗಿ ಹೊಟ್ಟೆ ಕ್ಯಾನ್ಸರ್ ಬಂದಿರೋ ಅಂಥವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಯಾಕಂದರೆ ಅವನಿಗೆ ಈ ಆನಂದಮಯ ಕೋಶ ಕೂಡ ಏನು ಡೈಲಿ ನಿದ್ದೆಯಲ್ಲಿ ಸಿಗ್ತಾಯಿತ್ತೋ ಅದು ಕೂಡ ಸಿಕ್ಕೋದು ನಿಂತೋಗ್ಬಿಟ್ಟು. ಯಾವಾಗ 0% ಸುಖ ಈ ಶರೀರದಿಂದ ಸಿಗ್ತಾ ಇದೆ ಅಂದಾಗ ಅವನು ಆತ್ಮಹತ್ಯೆ ಮಾಡಿ ಶರೀರನೇ ಬಿಟ್ಟುಬಿಡ್ತಾನೆ. ನಾವು ಯಾಕೆ ಬಿಡೋದಕ್ಕೆ ವಿಚಾರದಿಂದ ಆಗಲಿ ಇದ್ರ ಮೇಲಿರೋ ಮೋಹನ ಬಿಡೋದಕ್ಕೆ ಯಾಕೆ ಇಷ್ಟಪಡ್ತಿಲ್ಲ ಅಂದರೆ, ಈ ಆನಂದಮಯ ಕೋಶ ಅನ್ನೋ ಎಂಬ ಟ್ರ್ಯಾಪಲ್ಲಿ ನಾವು ಬಿದ್ದೋಗ್ಬಿಟ್ಟಿದ್ದೀವಿ. ಅದಕ್ಕೆ ಎಷ್ಟೋ ಜನ ಯೋಗಿಗಳು ಇದರ ಜೊತೆ ಕೂಡ ಯುದ್ಧ ಆಡ್ತಿರ್ತಾರೆ. ಇಲ್ಲ, ಈ ಒಂದು ಸುಖದ ಅಭ್ಯಾಸ ಕೂಡ ಮಾಡಿಸಬಾರ್ದು. ಚಿದಾನಂದ ಅವಧೂತರು ಇಲ್ಲೇ ದೊಡ್ಡ ಹರಿವಾಣ ಗ್ರಾಮದಲ್ಲಿ ಏನು ದೇವಿ ಭಾಗವತ ಬರೆದಿದ್ದಾರೆ, ಅವರು ಒಂದು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು. ನಿದ್ದೆ ಬಂದರೆ ಬಾವಿಯಲ್ಲಿ ಬಿಡ್ತಿದ್ರಂತೆ, ಮತ್ತೆ ಎದ್ದು ಬಂದು ಮತ್ತೆ ಕೊಡ್ತಿದ್ರಂತೆ. ಅದನ್ನು ಗೆಲ್ಲಬೇಕು, ಆನಂದಮಯ ಕೋಶದ ಮೇಲೆ ಸ್ವಲ್ಪ ಯುದ್ಧ ಪ್ರಕಟ ಮಾಡೋದ್ರ ಮೇಲೆ ಗೆಲ್ಲಬೇಕು. ಆ ಸಣ್ಣ ಒಂದು ಸುಖದ ಅಭ್ಯಾಸ ಕೂಡ ಮಾಡಿಸಬಾರ್ದು. ಅದರಿಂದನೇ ಮತ್ತೆ ಮತ್ತೆ ಜನ್ಮಗಳಿಗೆ ಬಂದುಬಿಡ್ತಾ ಇದ್ದೀವಿ, ವೈರಾಗ್ಯ ಸಿಗ್ತಾ ಇಲ್ಲ ಅಂದ್ಬಿಟ್ಟು. ಆದ್ದರಿಂದ ಇದು ಕೂಡ ಶಾಸ್ತ್ರದಲ್ಲಿ ಈ ಆನಂದಮಯ ಕೋಶ ಅನ್ನೋ ಎಲ್ಲ ಪಂಚಕೋಶಗಳನ್ನು ಒಂದು ಪಕ್ಷಿ ಜೊತೆ ತುಲನಾತ್ಮಕವಾಗಿ ಕಂಪ್ಯಾರಿಸನ್ ಮಾಡ್ತಾರೆ. ಪಕ್ಷಿ ಅಂದರೆ 2 ರೆಕ್ಕೆಗಳು, ಮುಖ, ಕಣ್ಣು, ಬಾಲ, ಕಾಲು ಎಲ್ಲ ಭಾಗ ಅಂದರೆ ಅವಯವಗಳು, ಸಾವಯವವಾದಂಥ ವಸ್ತು. ಆದ್ದರಿಂದ ಎಲ್ಲ ಕೋಶಗಳು ಸಾವಯವ ಅಂತ. ಆನಂದಮಯ ಕೋಶವನ್ನು ಕೂಡ ಒಂದು ಪಕ್ಷಿ ಜೊತೆ ತುಲನಾ ಮಾಡಿದ್ದಾರೆ ಅಲ್ಲಿ. ಆದ್ದರಿಂದ ಆನಂದಮಯ ಕೋಶವು ಕೂಡ ಸಾವಯವಾದದ್ದು. 3 ಪ್ರಕಾರದ ವೃತ್ತಿಗಳಿಂದ ಅದು ಒಂದು ಸ್ವರೂಪ ಅಲ್ಲ. ನಮ್ಮ ಆತ್ಮ ನಿರವಯವ, ಪಾರ್ಟ್ಲೆಸ್ಸು, ಅದಕ್ಕೆ ಯಾವುದೇ ಪಾರ್ಟ್ ಇಲ್ಲವೇ ಇಲ್ಲ. ಹತ್ತಿರದ ಎಕ್ಸಾಂಪಲ್ ಏನಂದರೆ ಈ ಆಕಾಶ, ಸ್ಪೇಸಿಗೆ ಪಾರ್ಟ್ಗಳೇ ಇರೋದಿಲ್ಲ. ಇದೊಂದು ಪಾರ್ಟು, ಅದೊಂದು ಪಾರ್ಟು. ನಮ್ಮ ಶರೀರದಲ್ಲಿ ಬೆರಳೊಂದು ಪಾರ್ಟು, ಕಾಲೊಂದು ಪಾರ್ಟು, ಹಂಗೆ ಪಾರ್ಟ್ಗಳೇನಿರುತ್ತೋ ಆ ಥರ ನಮ್ಮ ಸ್ವರೂಪದಲ್ಲಿ ಪಾರ್ಟ್ಗಳಿರೋದಿಲ್ಲ. ಈ ಆನಂದಮಯ ಕೋಶದಲ್ಲಿ ಪಾರ್ಟ್ಗಳಿದೆ. ಯಾವುದು? ಪ್ರಿಯ, ಮೋದ, ಪ್ರಮೋದನ್ನು 3 ಪ್ರಕಾರದ ವಿಚಿತ್ರ ವೃತ್ತಿಗಳಲ್ಲಿ ಅದು ಸಾವಯವ ವಸ್ತುನೇ ಅಂತ. ಆದ್ದರಿಂದ ಈ ಪಂಚಕೋಶಗಳು ನಾವು ನಮ್ಮ ಆತ್ಮ ಸ್ವರೂಪವಲ್ಲ. ಇನ್ನೇನು ಮಿಕ್ಕಿದೆ ಶರೀರದಲ್ಲಿ ಎಲ್ಲ ಹೋದ ಮೇಲೆ ಅಂದರೆ ಎಲ್ಲವನ್ನೂ ನೇತಿ ಅಂತ ತೆಗೆದಾಕಿರೋಂಥ ಒಂದು ಸಾಕ್ಷಿ ಚೈತನ್ಯ ಇದೆ. ವಿವೇಕದಿಂದ ಇದನ್ನೆಲ್ಲ ತೆಗಿತಾ ಇರೋವಂಥ ಇದಲ್ಲ ನಾನು ಅನ್ನಮಯ ಕೋಶವಲ್ಲ, ಪ್ರಾಣಮಯ ಕೋಶವಲ್ಲ, ಮನೋಮಯ ಕೋಶವಲ್ಲ, ಇದೆಲ್ಲ ಈ ಎಲ್ಲ ಕೋಶಗಳನ್ನು ನೇತಿ ಅಂತ ತೆಗೆದಾಕಿರೋವಂಥ ಒಂದು ಸಾಕ್ಷಿ ಚೈತನ್ಯ ಒಂದು ಮಿಕ್ಕಿದೆ. ಇದನ್ನು ಶೋಧಿತ ತ್ವಂ ಪದಾರ್ಥ ಅಂತಾರೆ. ಮತ್ತು ಪರಮಾತ್ಮನಲ್ಲಿ ತತ್ಪದಾರ್ಥದಲ್ಲಿ ಕೂಡ ಅಲ್ಲಿ ಕೂಡ ಅಧ್ಯಾರೋಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚೀಯತೆ ಶ್ರುತಿ ಅಂತಾರೆ. ನಮಗೆ ಮಡಿಕೆ ಕಾಣಿಸ್ತಾ ಇದ್ದರೆ ಮಡಿಕೆ ಮಾಡಿರೋನು ಇರಲೇಬೇಕು, ಪ್ರಪಂಚ ಕಾಣಿಸ್ತಾ ಇದೆ ಅಂದರೆ ಪ್ರಪಂಚ ಮಾಡಿರೋನು ಯಾವನೋ ಒಬ್ಬ ಸೃಷ್ಟಿಕರ್ತ ಇರಬೇಕಂತ ಗಾಢವಾಗಿ ನಂಬಿರೋದ್ರಿಂದ ಶಾಸ್ತ್ರ ಕೂಡ ಅದೇ ಪದ್ಧತಿಯಲ್ಲೇ ನಮಗೆ ಉತ್ತರ ಕೊಡಬೇಕಾಗಿರುತ್ತೆ. ಇದಕ್ಕೊಂದು ದೃಷ್ಟಾಂತ ಬರುತ್ತೆ, ಇದು ಕೆಲಸನೂ ಮಾಡುತ್ತೆ. ಸ್ವಲ್ಪ ಹೊತ್ತಿಗೆ ಅದು ನಿಜ ಅಲ್ಲವಾದಂದರೂ ಕೂಡ ಯಾರು ಯಾವುದನ್ನು ನಂಬಿ ಇರ್ತಾರೋ ಅವ್ರ ಲೆವೆಲ್ಗೆ ನಾವು ಇಳಿಬೇಕಾಗುತ್ತೆ. ಆವಾಗ ಅದು ವರ್ಕೌಟ್ ಆಗುತ್ತೆ. ಒಂದು ಸ್ಟೋರಿಯಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ರಾಜ ಇರ್ತಾನೆ, ರಾಜನಿಗೊಬ್ಬ ಮಗ ಇರ್ತಾನೆ. ಒಂದು ಸತಿ ಮಗನ ಕರ್ಕೊಂಡು ಅಲ್ಲಿ ದೊಡ್ಡ ಅಡುಗೆ ಮನೆ ದೊಡ್ಡದಾಗಿರುತ್ತೆ, ಅಡುಗೆ ಮನೆಯಲ್ಲಿ ಜೊತೆ ಕರ್ಕೊಂಡು ತೋರಿಸ್ಕೊಂಬರೋಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಯಲ್ಲೆಲ್ಲ ಸಾಂಬಾರು ಅದು ಇದು ಮಾಡ್ತದೆ. ಸಣ್ಣ ಮಕ್ಳಿಗೆ ಆಶ್ಚರ್ಯ ಇಲ್ಲ, ಇಷ್ಟು ದೊಡ್ಡ ಪಾತ್ರೆಯಲ್ಲೇ ಮಾಡ್ತಾರಂತ. ಆ ಹುಡುಗ ತುಂಬ ಕುತೂಹಲದಿಂದ ನೋಡ್ತಾ ಇರ್ತಾನೆ. ಮೇಲ್ಗಡೆ ನೋಡ್ತಾನೆ ಒಂದು ಹಳ್ಳಿ ಇರುತ್ತೆ, ಮತ್ತು ಸ್ವಲ್ಪ ಆ ಕಡೆ ನೋಡಿ ಮತ್ತೆ ಮೇಲೆ ನೋಡಿದ್ರೆ ಆ ಹಳ್ಳಿ ಕಾಣಿಸೋದಿಲ್ಲ. ಕೆಳಗಡೆ ನೋಡಿದ್ರೆ ಸಾಂಬಾರ್ದು ಪ್ಲೇಟ್ ತೆಗೆದಿರ್ತಾರೆ. ಅವನ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಅನುಮಾನ ಬರುತ್ತೆ, ಆ ಹಳ್ಳಿ ಈ ಪಾತ್ರೆಯಲ್ಲಿ ಬಿದ್ದೋಗಿರುತ್ತೆ ಅಂತ. ಮತ್ತು ಆವತ್ತು ರಾತ್ರಿ ಊಟ ಬಡಿಸ್ತಾ ಇದ್ದಾರೆ, ದೀಪದ ಬೆಳಕಿಂದ ಊಟ ಮಾಡ್ತಿದ್ದಾರೆ. ಏನೋ ಸ್ವಲ್ಪ ಬಿರುಗಾಳಿ ಥರ ಬಂದುಬಿಟ್ಟಿದ್ದನು. ಅವನು ಆ ಸಮಯದಲ್ಲಿ ಯಾವುದೋ ಊಟ ಮಾಡ್ತಿದ್ದಾಗ ಒಂದು ದೊಡ್ಡದೊಂದು ಕಾಯಿ ಪಲ್ಯದ್ದು ಪೀಸು ಬರೋ ಅಷ್ಟೊತ್ತಿಗೆ ಅದನ್ನು ನುಂಗ್ಬಿಟ್ಟಿದ್ದಾನೆ ಕರೆಕ್ಟಾಗಿ ಆ ದೀಪ ಲೈಟ್ ಹೋದಾಗ. ಅವನ ಮನಸ್ಸಲ್ಲಿ ಫಸ್ಟು ಅಯ್ಯೋ ಆ ಹಳ್ಳಿ ಬಿದ್ದೋಗಿತ್ತಲ್ಲ ಸಾಂಬಾರಲ್ಲಿ, ಇಷ್ಟು ದೊಡ್ಡ ಸೈಜಲ್ಲಿ ಇತ್ತಂದರೆ ಹಳ್ಳಿ ನನ್ನ ಹೊಟ್ಟೆಯಲ್ಲಿ ಏನಾದರೂ ಹೊಟ್ಟೋಯ್ತಾ ಅಂತ 2ನೇ ಲೆವೆಲ್ ಅನುಮಾನ ಬರುತ್ತೆ ಅವನು.
ಮತ್ತು ಇನ್ನು ಯಾವುದೋ ಬೇರೆ ಕಾರಣದಿಂದ ಒಂದೊಂದು ಸತಿ ಕಾಯಿ ಪಲ್ಯಗಳು ಕಾಂಬಿನೇಷನ್ ಸರಿ ಇಲ್ಲ ಅಂದರೂ ಕೂಡ ಹೊಟ್ಟೆ ನೋವು ಬಂದುಬಿಡುತ್ತೆ. ಅವನಿಗೆ ಅವತ್ತು ಹೊಟ್ಟೆ ನೋವು ಬಂದಿದೆ. ಹೊಟ್ಟೆ ನೋವು ಬರೋ ಅಷ್ಟೊತ್ತಿಗೆ ಇನ್ನು ಪೂರ್ಣವಾಗಿ ಅವನು ನಂಬಿಬಿಟ್ಟಿದ್ದಾನೆ, ಆ ಹಳ್ಳಿ ಬಿದ್ದಿರೋ ಹಳ್ಳಿ ನನ್ನ ಹೊಟ್ಟೆಯಲ್ಲೇ ಹೋಗ್ಬಿಟ್ಟಿದೆ ಅಂತ. ಇನ್ನು ಮತ್ತೆ ಅವರು ಅನಾರೋಗ್ಯಕ್ಕೆ ಗುರಿ ಆಗಿಬಿಟ್ಟಿದ್ದಾನೆ, ಎಲ್ಲ ವಾಂತಿ ಮಾಡ್ತಾವನೆ, ಸಣ್ಣಗಾಗ್ತಾಯಿದ್ದಾನೆ. ಎಲ್ಲ ಒಳ್ಳೆ ಡಾಕ್ಟ್ರನ್ನೆಲ್ಲ ಅವ್ರ ತಂದೆ ಕರೆಸ್ತಾ ಇದ್ದಾರೆ, ಅವನಿಗೆ ವಾಸನೆ ಆಗ್ತಾಯಿಲ್ಲ. ಮತ್ತು ನೋಡಿದ್ರೆ ನಾನು ಈ ಥರ ಹಳ್ಳಿನೂ ನುಂಗ್ಬಿಟ್ಟಿದ್ದೀನಿ ಅಂತ ನಾನು, ಇಲ್ಲಪ್ಪ ನಿನ್ನ ಹೊಟ್ಟೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಅವ್ನು ನಂಬ್ತಾಯಿದ್ದ. ಇಲ್ಲ ಹೊಟ್ಟೆಯಲ್ಲಿ ಹೋಗಿದೆ ಅಂತ ಇವನು ಗಟ್ಟಿಯಾಗಿ ನಂಬಿದ್ದಾನೆ. ಅದಕ್ಕೆ ಎಲ್ಲ ಒಳ್ಳೆ ದೊಡ್ಡ ಡಾಕ್ಟ್ರೇ ಫೇಲ್ ಆಗಿಬಿಡ್ತಾರೆ ಅವನ ಮುಂದೆ. ಅವನೇನೋ ಸಾಯೋ ಥರ ಆಗಿಬಿಟ್ಟಿರ್ತಾನೆ. ಇವನು ಅವ್ರ ರಾಜನಿಗೆ ಅಯ್ಯೋ ನನ್ನ ಮಗ ಸತ್ತೋಗ್ತು ನಂಬಿಟ್ಟಿದ್ದನು ದೊಡ್ಡ ಪ್ರೈಸ್ ಮನಿ ಅನೌನ್ಸ್ ಮಾಡ್ತಾನೆ, ಯಾರಾದರೂ ನನ್ನ ಮಗನ ಕಾಪಾಡಿದ್ರೆ ಅವ್ರಿಗೆ ಇಷ್ಟು ರೊಕ್ಕ ಕೊಡ್ತೀನಿ ಅಂತ. ಆವಾಗ ಒಬ್ಬ ಬುದ್ಧಿವಂತ ಡಾಕ್ಟ್ರು ಬರ್ತಾನೆ. ಬಂದುಬಿಟ್ಟಿದ್ದೂ ಎಲ್ಲ ಮಾತಾಡಿ ವಿಚಾರ ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ಹುಡುಗನಿಗೆ ಕಾಲ್ಪನಿಕವಾದಂಥ ಸಮಸ್ಯೆ ಇದೆ, ವಾಸ್ತವಿಕವಾದಂಥ ಸಮಸ್ಯೆ ಇಲ್ಲ ಅಂತ ತಿಳ್ಕೊತಾನೆ. ಅಂಥ ಸಮಯದಲ್ಲಿ ಅವರು ಯಾವುದನ್ನು ನಂಬಿರ್ತಾರೋ ಆ ಲೆವೆಲ್ಗೆ ನಾವು ಇಳಿಬೇಕಾಗುತ್ತೆ. ಫಸ್ಟ್ ಅವರ ಶ್ರದ್ಧೆಯನ್ನು ಗೆಲ್ಲಬೇಕಾಗುತ್ತೆ. ಈ ಡಾಕ್ಟ್ರ್ ಏನು ಮಾಡ್ತಾನೆ, ಹೊಟ್ಟೆಯನ್ನು ಇಟ್ಕೊಂಡು ಟಚ್ ಮಾಡಿ, ಹೌದು ಕಣೋ ನೀನು ಹೇಳಿದ್ದು ನಿಜ, ನೋಡು ಹಳ್ಳಿ ತಲೆ ಸಿಕ್ತು ನನಗೆ, ಇಲ್ಲಿ ನೋಡಿ ಈ ಕಡೆ ಬಾಲ ಸಿಕ್ತು ನನಗೆ ಅಂತ ಅಂತಾನೆ. ಆವಾಗ ಹುಡುಗನಿಗೆ ಹಬ್ಬ ಇವನು ಒಳ್ಳೆ ಡಾಕ್ಟ್ರು, ಇಷ್ಟಕ್ಕೆ ಮುಂಚೆ ಬಂದ ಡಾಕ್ಟ್ರೆಲ್ಲ ಸುಳ್ಳು, ಅವರು ನಾನು ಹಳ್ಳಿ ಹೋಗಿದೆ ಅಂದರೆ ಅವ್ರು ನಂಬ್ತಾನೇ ಇಲ್ಲ. ಈಗ ನೋಡಿ ಈ ಡಾಕ್ಟ್ರು ಕರೆಕ್ಟಾಗಿದ್ದಾರೆ ಅಂದ್ಬಿಟ್ಟು ಆ ಡಾಕ್ಟ್ರ್ ಮೇಲೆ ಶ್ರದ್ಧೆ ಬರುತ್ತೆ. ಆ ಡಾಕ್ಟ್ರ್ ಅಂತ ನೀನು ಚಿಂತೆ ಮಾಡಬೇಡಪ್ಪ, ನಾನು ಅದನ್ನು ಹೊರಗಡೆ ಬರೋ ನನ್ನ ಹತ್ರ ಮೆಡಿಸಿನ್ ಇದೆ ಅಂದ್ಬಿಟ್ಟಿದ್ದೂ ಬೇದಿ ಮಾತ್ರೆ ಕೊಡ್ತಾರೆ. ಬೇದಿ ಮಾತ್ರೆ ಕೊಟ್ಟರೆ ಇನ್ನು ಫುಲ್ಲು ಬೇದಿಗಳಾಗ್ಬಿಟ್ಟಿರುತ್ತೆ. ಆ ಬೇದಿ ಎಲ್ಲ ಆದಮೇಲೆ ಮತ್ತೆ ಬಂದು ಆ ವೈದ್ಯ ಹೊಟ್ಟೆಯೆಲ್ಲ ಮುಟ್ಟು ನೋಡ್ತಾನೆ, ಅಯ್ಯೋ ಹೊಟ್ಟೆಯಲ್ಲಿ ಹಳ್ಳಿ ಕಾಣಿಸ್ತಾ ಇಲ್ಲ ಕಣೋ, ನೀನು ಮಲ ವಿಸರ್ಜನೆ ಎಲ್ಲಿ ಮಾಡಿದೆ, ಬಾ ಅಲ್ಲೋಗಿ ಅಲ್ಲಿ ಬಿದ್ದೋಗಿರ್ಬೇಕು ಕೆಳಗಡೆ, ಬಾ ನೋಡೋಣ ಅಂತ ಆ ಹುಡುಗನ ಕರ್ಕೊಂಡು ಹೋಗ್ತಾನೆ. ಇವರು ಹೋಗಿ ನೋಡೋಕ್ಕೆ ಮುಂಚೆನೇ ಒಂದು ಹಳ್ಳಿಯನ್ನು ಸಾಯಿಸ್ಬಿಟ್ಟಾರೆ, ಅದರಲ್ಲಿ ಆಗಿಬಿಟ್ಟಿರ್ತಾರೆ. ಆವಾಗ ಈ ಹುಡುಗ ನೋಡಿ ಅಬ್ಬಬ್ಬ ಇವಾಗ ಅದು ಹೊರಗಡೆ ಬಂದುಬಿಟ್ಟಿದೆ ಅಪ್ಪ ಅಂತ ಸಂತೋಷದಿಂದ ಆವಾಗ ಅವನು ಮತ್ತೆ ಸ್ವಸ್ಥ ಆರೋಗ್ಯ ಸ್ಥಿತಿಗೆ ಬರ್ತಾನೆ. ಈ ಥರ ಮಾಡಿದ್ದಕ್ಕೆ ಪ್ರಯೋಜನ ಬಂತಾ ಇಲ್ಲ. ಹೊಟ್ಟೆ ಒಳಗಡೆ ಅದು ಇಲ್ಲ ಅಂದರೂ ಕೂಡ ಇದೆ ಅಂತ ಹೇಳಿ ಅದನ್ನು ಹೊರಗಡೆ ತೆಗೆದಾಕಿದ್ದೀನಿ ಅಂತ ಆ ಪ್ರಯತ್ನ ಮಾಡಿದ್ದಕ್ಕೆ ಅವನ ಆರೋಗ್ಯ ಒಳ್ಳೆಯದಾಯ್ತಾ ಇಲ್ಲವೋ. ಅದೇ ಥರ ಶಾಸ್ತ್ರವೂ ಕೂಡ ನಾವು ಈ ಸೃಷ್ಟಿಕರ್ತ ಆದಂಥ ಸಗುಣ ಸಾಕಾರ ರೂಪ ಅಂತ ಪರಮಾತ್ಮನ ನಾವು ಕಲ್ಪನೆ ಮಾಡಿಕೊಂಡಿದ್ದೀವಿ ಅನುಮಾನ ಪ್ರಮಾಣದಿಂದ. ಆದ್ದರಿಂದ ಶಾಸ್ತ್ರವೂ ಕೂಡ ಸ್ವಲ್ಪ ಹೊತ್ತು ಸಮಯ ಸರಿ ಅಪ್ಪ, ಸ್ವಲ್ಪ ಹೊತ್ತು ನೀನು ಹೇಗೆ ನಂಬಿದೆಯೋ ಹಾಗೆ ನಾವು ಮಾತಾಡೋಂಥ ಶಾಸ್ತ್ರ ಕೂಡ ಹೇಳುತ್ತೆ. ಹೌದು, ಈ ಸೃಷ್ಟಿಕರ್ತ ಇದ್ದಾನೆ, ಜನ್ಮಾದಸ್ಯತಃ ಅಂತ ಸೃಷ್ಟಿಕರ್ತ ಈ ಸಗುಣ ಸಾಕಾರ ರೂಪವಾದಂಥ ಪರಮಾತ್ಮ ಇದ್ದಾನೆ, ಅವನೇ ಈ ಸೃಷ್ಟಿಗೆ ಕರ್ತ, ಪಾಲನಕರ್ತ, ಸಂಹಾರಕರ್ತ ಅಂತ. ಅವನಿಗೆ ಮತ್ತು ಇವನಿಗೆ ಶ್ರದ್ಧೆ ಬರುತ್ತೆ, ಹಾಂ ಇದು ಕರೆಕ್ಟಾಗಿ ಹೇಳ್ತಾ ಇದೆ ಅಂತ. ಆ ಶ್ರದ್ಧೆ ಎಲ್ಲ ಬಂದ ಮೇಲೆ ಮತ್ತೆ ಅದೇ ಉಪನಿಷತ್ತಲ್ಲಿ ಎಂಡಿಂಗಲ್ಲಿ ಆ ಪರಮಾತ್ಮನು ಅದೃಶ್ಯನು ಅಂದರೆ ನಿನ್ನ ಮನಸ್ಸು ಬುದ್ಧಿಗಳಿಗೆ ಇಂದ್ರಿಯಗಳಿಗೆ ಗೋಚರ ಆಗೋನಲ್ಲ ಅಂತ. ಮತ್ತು ನಾವು ಊಹಿಸಿಕೊಂಡಿರುವಂಥ ಸಗುಣ ಸಾಕಾರ ರೂಪಗಳೆಲ್ಲ ಇಂದ್ರಿಯಗಳಿಗೆ ಊಹೆಗೆ ಎಲ್ಲವೂ ಸಿಕ್ಕಿಬಿಡುತ್ತೆ, ಅದು ದೃಶ್ಯಕೋಟಿಗೆ ಬಂದುಬಿಡ್ತವೆ. ಆ ಪರಮಾತ್ಮನು ಅಶನಾಪಿಪಾಶರಹಿತನು, ಅವನಿಗೆ ಹಸಿವು ಬಾಯಾರಿಕೆ ಇಲ್ಲ, ಅವನಲ್ಲಿ ಕರ್ತೃತ್ವವಿಲ್ಲ, ಭೋಕ್ತೃತ್ವವಿಲ್ಲ. ಅಂದರೆ ಸೃಷ್ಟಿ ಮಾಡುವಂಥ ಕರ್ತೃತ್ವ ಬುದ್ಧಿ ಅವನಲ್ಲಿ ಇಲ್ಲವೇ ಇಲ್ಲ. ಅವನು ನಿರ್ಗುಣ ನಿರಾಕಾರ ಸ್ವರೂಪನು ಅಂತ ಅದೇ ಉಪನಿಷತ್ತು ಲಾಸ್ಟಲ್ಲಿ ಹೇಳ್ಬಿಡುತ್ತೆ. ಆವಾಗ ಏನು ಮಾಯಾ ಉಪಾಧಿಯನ್ನು ನಾವೆಲ್ಲ ಸಗುಣ ಸಾಕಾರ ರೂಪದಲ್ಲಿ ಕಲ್ಪನೆ ಮಾಡಿಕೊಂಡಿದ್ವೋ ಅವೆಲ್ಲ ಶೋಧನೆ ಫಿಲ್ಟರ್ ಆಗಿಬಿಡ್ತವೆ. ಮತ್ತು ಪ್ರಶ್ನೆಗಳು ಬರ್ತವೆ, ಸೃಷ್ಟಿಕರ್ತ ಇಲ್ದಿರ ನೀ ಸೃಷ್ಟಿ ಹೆಂಗೆ ಆಗೋಯ್ತು, ಅದೇಗೆ ಸಾಧ್ಯ ಆಗುತ್ತೆ? ನಿರ್ಗುಣ ನಿರಾಕಾರ ಸ್ವರೂಪನಾದಂಥ ಪರಮಾತ್ಮನು ಏನೂ ಮಾಡ್ದಿರ, ಆತನ ಪ್ರಮೇಯ ಇಲ್ಲದಿರನೇ ಈ ಸೃಷ್ಟಿ ಹೆಂಗಾಯಿತು? ಅದು ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ತೋರಿಸಲೇಬೇಕಲ್ಲ. ಅದಕ್ಕೂ ಹೇಳ್ತೀವಿ ನಾವು. ಇವಾಗ ಕರ್ತೃತ್ವವೂ ಇರೋದಿಲ್ಲ, ಕಾರಯಿತೃತ್ವವೂ ಇರೋದಿಲ್ಲ ನಿರ್ಗುಣ ನಿರಾಕಾರ ಪರಮಾತ್ಮರಲ್ಲಿ. ಆದರೂ ಕೂಡ ಪ್ರವೃತ್ತಿ ನಿವೃತ್ತಿ ಕರ್ಮಗಳಿಗೆ ನಿಮಿತ್ತ ಹೆಂಗೆ ಆಗ್ತಾನಂದರೆ ಕೇನೋಪನಿಷತ್ತಲ್ಲಿ ಚಕೋರ ಪಕ್ಷಿಯ ದೃಷ್ಟಾಂತ ಕೊಡ್ತಾರೆ. ಮುಂದಿನ ಕಾಲದಲ್ಲಿ ರಾಜರು ಊಟ ಮಾಡಬೇಕಂದ್ರೆ ಅದರಲ್ಲಿ ವಿಷವನ್ನು ಕಳಿಸ್ತಾ ಇರ್ತಾರೆ. ಆ ವಿಷ ಕಳಿಸ್ದಾಗ ಅವ್ರು ಏನು ಮಾಡ್ತಿದ್ರು, ಅವ್ರ ಹತ್ರ ಒಂದು ಚಕೋರ ಪಕ್ಷಿ ಇಟ್ಕೊತಾಯಿದ್ರು.
ಆ ಊಟದ ಪ್ಲೇಟನ್ನು ಅದ್ರ ಮುಂದೆ ತಗೊಂಡೋಗಿಟ್ರೆ ಅದರ ಕಣ್ಣಲ್ಲಿ ಕಲ್ಲರ್ ಚೇಂಜ್ ಆಗುತ್ತೆ ವಿಷ ಇದ್ದರೆ. ಆವಾಗ ರಾಜ ಓಹೋ ಇದ್ರ ಕಲ್ಲರು ಚೇಂಜ್ ಆಗ್ತಾಯಿದೆ, ಇದರಲ್ಲಿ ವಿಷ ಇದೆ ಅಂತ ಅದನ್ನು ತಿನ್ನೋದನ್ನು ಬಿಟ್ಬಿಡ್ತಾ ಇದ್ದ. ಆ ಊಟ ಮಾಡೋ ಕರ್ಮದಿಂದ ನಿವೃತ್ತಿ ಆಗ್ತಿದ್ದ. ಮತ್ತು ಯಾವಾಗ ವಿಷ ಹಾಕಿರೋದಿಲ್ವೋ ಆವಾಗ ಆ ಪ್ಲೇಟು ಆ ಚಕೋರ ಪಕ್ಷಿ ಹತ್ರ ತಗೊಂಡೋದಾಗ ಆ ಕಣ್ಣಲ್ಲಿ ಏನೂ ಚೇಂಜ್ ಬರೋದಿಲ್ಲ, ನಾರ್ಮಲ್ಲಾಗಿರುತ್ತೆ. ಯಾವಾಗ ಅದು ನಾರ್ಮಲ್ಲಾಗಿರುತ್ತೋ ಆವಾಗ ಇದರಲ್ಲಿ ವಿಷ ಇಲ್ಲಪ್ಪ ಅಂದುಬಿಟ್ಟು ಆ ರಾಜ ಆ ಊಟ ತಿನ್ನೋದಕ್ಕೆ ಪ್ರವೃತ್ತನಾಗ್ತಾನೆ. ಈಗ ಈ ದೃಷ್ಟಾಂತದಲ್ಲಿ ಅರ್ಧ ಭಾಗವು ಮಾತ್ರ ನಾವು ತಗೋಬೇಕು. ಯಾವಾಗ ವಿಷವು ಕಳಿಸ್ಲಿಲ್ಲೋ ಆ ಸಮಯದಲ್ಲಿ ಆ ಚಕೋರ ಪಕ್ಷಿ ತನ್ನ ಜಾಗದಲ್ಲಿ ತನ್ನ ಪಾಡ್ಗದಿದೆ. ಅದು ರಾಜನಿಗೆ ಬಾಯ್ಬಿಟ್ಟು ನೀನು ಊಟ ಮಾಡಪ್ಪ, ನೀನು ಊಟ ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ. ಹೋಗಲಿ ಅದರಲ್ಲೇನಾದರೂ ವಿಕಾರಗಳು ಪರಿಣಾಮ ಆಯಿತಾ, ಚೇಂಜಸ್ ಆಯಿತಾ ಅಂದರೆ ವಿಷ ಯಾವಾಗಿಲ್ಲ ಆವಾಗ ಅದರ ಕಣ್ಣಲ್ಲಿ ಒಂದು ಚೇಂಜೂ ಆಗಲಿಲ್ಲ. ಆದರೂ ಕೂಡ ರಾಜನ ಕೈಯಲ್ಲಿ ಊಟ ಮಾಡುವಂಥ ಪ್ರವೃತ್ತಿ ಕರ್ಮ ಮಾಡಿಸ್ತಾ ಇಲ್ಲ. ಅದೇ ಥರನೇ ನಿರ್ಗುಣ ನಿರಾಕಾರ ಪರಮಾತ್ಮನು ಕೂಡ ತನ್ನ ಸ್ಥಾನದಲ್ಲಿ ತನ್ನ ಸ್ಥಿತಿಯಲ್ಲಿ ಇದ್ದು ತನ್ನ ಸನ್ನಿಧಿ ಮಾತ್ರದಲ್ಲಿ ಮಾಯಾ ವಿಶಿಷ್ಟ ಚೈತನ್ಯದಿಂದ ಈ ಜೀವಭಾವದಲ್ಲಿ ನಮಗೆ ಅವಿದ್ಯಾ ಉಪಾಧಿಯಿಂದ ನಾವು, ಮಾಯಾ ಉಪಾಧಿಯಿಂದ ಪರಮಾತ್ಮನು, ಇವರೆಲ್ಲರೂ ಕೂಡ ಪ್ರವೃತ್ತಿ ಕರ್ಮಗಳು ನಿವೃತ್ತಿ ಕರ್ಮಗಳು ಭ್ರಾಂತಿಯಿಂದ ಮಾಡ್ಕೊತ ಹೋಗ್ತಾ ಇದ್ದಾರೆ. ಈ ಥರ ಆ ನಿರ್ಗುಣ ನಿರಾಕಾರ ರೂಪವಾದ ಪರಮಾತ್ಮನಲ್ಲಿ ಸೃಷ್ಟಿಕರ್ತೃತ್ವವು ಇರೋದಿಲ್ಲ, ಕಾರಯಿತೃತ್ವವು ಇರೋದಿಲ್ಲ. ಸಗುಣ ಸಾಕಾರ ರೂಪದಲ್ಲಿ ಸೃಷ್ಟಿಕರ್ತೃತ್ವವು ಆರೋಪವು ಬರುತ್ತೆ. ಆ ಥರ ಅಲ್ಲಿ ಕೂಡ ಏನೇನು ಎಕ್ಸ್ಟ್ರಾ ಎಲ್ಲ ಉಳಿಸ್ಕೊಂಡಿದ್ರು ಅವೆಲ್ಲ ಎಕ್ಸ್ಟ್ರಾ ಎಲ್ಲ ತೆಗೆದು ಬಿಡ್ತಾರೆ. ಫಸ್ಟು ಆರೋಪ ಮಾಡಿದ್ದನ್ನು ಮತ್ತೆ ಅದನ್ನು ಅಧ್ಯಾರೋಪ ಮಾಡಿ ತೆಗೆದಾಕ್ಬಿಡ್ತಾರೆ. ಆವಾಗ ಅಲ್ಲಿ ಕೂಡ ಒಂದು ಸೂಕ್ಷ್ಮ ಚೈತನ್ಯ ನಿರ್ಗುಣ ನಿರಾಕಾರ ಚೈತನ್ಯವೇ ನಮ್ಮ ಶರೀರದಲ್ಲಿ ಶೋಧನೆ ಮಾಡಿದ್ರೆ ಇಲ್ಲೂ ಒಂದು ಸಾಕ್ಷಿ ಚೈತನ್ಯನೇ ಮಿಕ್ತು. ಮತ್ತು ಎರಡು ಚೈತನ್ಯಗಳಿದ್ದಾವೆ ಅಂದರೆ ಇಲ್ಲ, ಅದು ಒಂದೇ ಚೈತನ್ಯ. ನೀನು ನೋಡುವ ದೃಷ್ಟಿಯಿಂದ ಎರಡು ಥರ ಕಾಣಿಸ್ತಾ ಇದೆ. ಈಗ ಈ ಕಡೆಯಿಂದ ಆದೋನಿ ಕಡೆಯಿಂದ ಬರೋರು ಕಾಮವರ ಎಲ್ಲಿ ಬರುತ್ತಪ್ಪ ಅಂದರೆ ಎರಿಗೇರಿ ನಂತರ ಬರುತ್ತೆ ಅಂತ. ಆ ಕಡೆಯಿಂದ ಬರೋರು ಕಾಮವರ ಎಲ್ಲಿ ಬರುತ್ತಪ್ಪ ಅಂದರೆ ಉರುಕುಂದ ಆದಮೇಲೆ ಬರುತ್ತೆ ಅಂತ. ಹೊಸದಾಗಿ ಕೇಳೋವನಿಗೆ ಓಹೋ ಉರುಕುಂದ ಆದಮೇಲೆ ಬರೋ ಒಂದು ಕಾಮವರ, ಎರಿಗೇರಿ ಆದಮೇಲೆ ಬರೋ ಒಂದು ಕಾಮವರ, ಎರಡು ಕಾಮವರಗಳಿದೆ ಅನ್ನೋ ಅಂತ ಅವ್ರಿಗೆ ಭ್ರಾಂತಿ ಆಗುತ್ತೆ. ಇರೋದು ಒಂದೇ ಕಾಮವರ. ಅದು ನಾವು ನೋಡುವ ದೃಷ್ಟಿಯಿಂದ ಅದು ಎರಡು ಥರ ಕಾಣಿಸುತ್ತೆ ಅಷ್ಟೇ. ಅದೇ ಥರ ಇದು ಚೈತನ್ಯ, ಇದು ಒಂದೇ. ಅದು ಆ ಒಂದೇ ಚೈತನ್ಯ ಶೋಧಿತ ತತ್ಪದಾರ್ಥವೂ ಅದೇ, ಶೋಧಿತ ತ್ವಂ ಅದೇ ಆಗಿದೆ. ಈ ಥರ ಜೀವ ಬ್ರಹ್ಮ ಐಕ್ಯ ಜ್ಞಾನವನ್ನು ಶ್ರವಣಮನ ನಿಧಿಧ್ಯಾಸಗಳಿಂದ ಹೊಂದಿ ಅವನು ಶಿಷ್ಯನು ಅವನ ಸ್ವರೂಪವನ್ನು ತಿಳ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವಾತ್ಮಕವಾದಂಥ ಆ ಒಂದು ಮಹಾವಾಕ್ಯವನ್ನು ಅವನು ಅನುಭವಿಸಿ ಉಚ್ಚಾರಣೆ ಮಾಡ್ತಾನೆ. ಈ ಥರ ಆತ್ಮ ಬ್ರಹ್ಮೇತಿ ನಿಶ್ಚಿತ್ಯ ಇಷ್ಟು ಪ್ರಾಸೆಸ್ ಇರುತ್ತೆ ಇದರಲ್ಲಿ. ಅವನು ಜೀವ ಅಂತ ಏನು ಅಂದ್ಕೊಂಡಿದ್ನೋ ಆ ಜೀವವು ಸಾಕ್ಷಾತ್ತು ಬ್ರಹ್ಮ ಸ್ವರೂಪವೇ. ನಾನೇ ಪ್ರತಿಬಿಂಬ ರೂಪದಲ್ಲಿ ನಾನು ಇದ್ದು ನಾನು ಜೀವನಾಗಿ ಅಂತ ಭಾವನೆಯಲ್ಲಿದ್ದ, ನಾನು ಬಿಂಬ ರೂಪದಲ್ಲಿ ಆ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಆಗಿದ್ದೀನಿ ಅನ್ನೋ ಒಂದು ಸತ್ಯನ ತಿಳ್ಕೊಂಡಿರೋ ಯಾರಿರ್ತಾನೋ ಅವನು ಭಾವಾಭಾವೌಚ ಕಲ್ಪಿತವು. ಎಲ್ಲ ಭಾವಗಳು ಅಭಾವಗಳು ಎರಡರ ಜ್ಞಾನವನ್ನು ಹೊಂದಿದ್ದಾನೆ. ಆದ್ದರಿಂದ ಅವನಿಗೆ ಭಾವ ಅಭಾವಗಳಿಗೆ ಅತೀತವಾದಂಥ ಸಾಕ್ಷಿ ಚೈತನ್ಯ ಸ್ವರೂಪ ಅಂತ ಯಾವನು ತಿಳ್ಕೊಂಡಿರ್ತಾನೋ ಅಂಥವನು ನಿಷ್ಕಾಮಃ, ಯಾವುದೇ ಪ್ರಕಾರದವಾದಂಥ ಇಚ್ಛೆಗಳೇ ಇರೋದಿಲ್ಲ. ಸಂಪೂರ್ಣ ನಮಗೆ ಇನ್ನೂ ಶರೀರ ಇನ್ನೂ ಕ್ರಿಯಾಶೀಲವಾಗಿದೆ ಅಂದರೆ ಇನ್ನೂ ಅನೇಕ ಪ್ರಕಾರವಾದಂಥ ಇಚ್ಛೆಗಳೇ ಆ ಕ್ರಿಯೆಗಳನ್ನು ಮಾಡಿಸ್ತಾ ಇದೆ. ಪೂರ್ಣ ನಿಶ್ಚಯ ಆದಮೇಲೆ ಇದರಲ್ಲೇ ಬಂದಿತ್ತು ಅಷ್ಟಾವಕರ ಗೀತೆಯಲ್ಲಿ ಯಾವ ಥರ ಯೋಗಿ ಇರ್ತಾನಂದರೆ ವ್ಯಾಪಾರೇ ಕಿದ್ಯತೆ ಯಸ್ತು ಮೇಷಯೋರಪಿ ಅಂತ. ಯಾವುದೇ ಪ್ರಕಾರದ ಕ್ರಿಯೆಗಳಲ್ಲಿ ಆಸಕ್ತಿ ಇರೋದಂತ ಕಣ್ಣು ರೆಪ್ಪೆ ತೆಗೆಯೋದಕ್ಕೆ ಉನ್ಮೇಷನ ಅನ್ನೋ ಈ ಕಣ್ಣು ರೆಪ್ಪೆ ತೆಗೆಯೋದಕ್ಕೆ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿರ್ತಾನೆ. ಅದಕ್ಕೆ ಆ ಥರ ಸ್ಥಿತಿಗೆ ಹೊಟ್ಟೋಗ್ಬಿಡ್ತಾನೆ. ಇನ್ನು ನಾವು ಆ ಥರ ಸ್ಥಿತಿಗೆ ಹೋಗ್ತಾ ಇಲ್ಲ. ಶರೀರ ಇನ್ನೂ ಅಲ್ಲಿ ಇಲ್ಲಿ ಹೆಚ್ಚು
ತೆಲುಗುನಲ್ಲಿ ಅಂತಾರಲ್ಲ, ಊಗುತ್ತೆ ಜೀವುಡು ಊಗ್ಕುಂಟೆ దేవుడు ಅಂತ. ಈ ಶರೀರ ಆ ಕಡೆ ಈ ಕಡೆ ಅಲಗಾಡ್ತಾ ಇದೆ ಅಂದರೆ ನೀನು ಜೀವ ಅಲಗಾಡದೆ ಒಂದು ಸ್ಥಿರವಾಗಿದೆಯಾ ಅಂದರೆ, ಮುಖ್ಯವಾಗಿ ನೀನು ಸ್ವರೂಪದಲ್ಲಿ ಇದೆಯಾ ಅಂದರೆ ನೀನು ದೇವ ಅಂತ, ದೇವರು ನೀನು ಅಂತ. ಅದಕ್ಕೆ ಆಸೆಗಳೇ ಮೂಲ ಕಾರಣ ಆಗಿರುತ್ತೆ. ಅದನ್ನು ನಾವು ಸೂಕ್ಷ್ಮದಿಂದ ನಾವು ಗ್ರಹಿಸೋದಕ್ಕಾಗ್ತಾ ಇಲ್ಲ. ಇಚ್ಛೆಗಳು ಸುಮಾರು ಇರ್ತಾವೆ ಇಚ್ಛೆಗಳು. ಆದರೆ ಈ ಜೀವನ್ಮುಕ್ತ ಪುರುಷ ನಿಷ್ಕಾಮ ಸ್ಥಿತಿಯಲ್ಲಿರ್ತಾನೆ, ಒಂದು ಇಚ್ಛೆ ಕೂಡ ಇರೋದಿಲ್ಲ. ಯಾಕಂದರೆ ಅವನು ಪೂರ್ಣ ಅಂತ ಅವನು ತಿಳ್ಕೊಂಬಿಟ್ಟಿರ್ತಾನೆ. ಎಲ್ಲವೂ ತನ್ನಿಂದಲೇ ಮಿಕ್ಕಿದ ಜಾಗದಲ್ಲಿ ಯಾವ ಆನಂದವಿದೆ, ಬ್ರಹ್ಮಲೋಕದಿಂದ ಹಿಡಿದು ಎಲ್ಲ ಆನಂದಗಳು ತನ್ನ ಸಮುದ್ರ ಎಂಬ ಪರಮಾನಂದದಲ್ಲಿ ಒಂದೊಂದು ಬಿಂದು ಅಷ್ಟೇ ಅವೆಲ್ಲ ಅಂತ ಆ ಸತ್ಯನ ತಿಳ್ಕೊಂಡಿರೋ ಆತನು ಮತ್ತೆ ಆ ಕೆಳಮಟ್ಟದ ಸುಖಕ್ಕೆ ಸಲುವಾಗಿ ಮತ್ತೆ ಯಾಕೆ ಕೆಳಗಡೆ ಬರ್ತಾನೆ? ನೀನು ಆ ಜ್ಯೂಸು ಮಾವಿನಣ್ಣು ಅದು ಇದು ಏನಾದರೂ ಸ್ವೀಟ್ ತಿಂತಾಯಿರು, ಒಂದು ಸತಿ ಜೇನುತುಪ್ಪ ತಿಂದ ಮೇಲೆ ಮತ್ತೆ ಅವು ಟೇಸ್ಟ್ ಕೂಡ ಬರೋದಿಲ್ಲ. ಅವು ಸಪ್ಪೆನೇ ಅನಿಸ್ತಾ ಇರುತ್ತೆ. ಉತ್ಕೃಷ್ಟವಾದಂಥ ಸುಖನ ಅನುಭವಿಸಿದ ಮೇಲೆ ಮತ್ತೆ ಅದಕ್ಕಿಂತ ನಿಕೃಷ್ಟವಾದ ಕಡೆ ನಿನಗೆ ಆ ಗಮನ ಅದು ಸೆಳೆಯೋಕ್ಕೆ ಬರೋದಿಲ್ಲ. ಅದಕ್ಕೆ ಅವನು ಆತ್ಮಾನಂದವನ್ನು ಆತ್ಮಾಮೃತವನ್ನು ಸವಿದಿರೋವಂಥವನಿಗೆ ಯಾವ ಇಚ್ಛೆ ಬರುತ್ತೆ? ಇಚ್ಛೆ ಬರ್ತಾ ಇದ್ರೆ ಅಂದರೆ ಅಜ್ಞಾನವೇ ಇರುತ್ತೆ ಅವನು. ಆದ್ದರಿಂದ ಅವನು ನಿಷ್ಕಾಮವಾಗಿರ್ತಾನೆ. ಕಿಂ ವಿಜಾನಾತಿ ಕಿಂ ಬ್ರೂತೆ ಚ ಕರೋತಿ ಕಿಂ. ಅದಕ್ಕೆ ಅವನು ಏನು ಇಚ್ಛೆ ಬರುತ್ತೆ ಅವನಿಗೆ, ಅವನು ಏನು ಮಾಡ್ತಾನೆ, ಏನು ತಿಳ್ಕೊಬೇಕಂತಿರೋದಿಲ್ಲ, ಕಂಪ್ಲೀಟ್ ರೆಸ್ಟ್ ಕೊಟ್ಟೋಗ್ಬಿಡ್ತಾನೆ. ಎಲ್ಲ ಪ್ರಕಾರದ ಕ್ರಿಯೆಗಳು ಅವನಲ್ಲಿ ವಿಶ್ರಾಂತಿ ತಗೊಂಡ್ಬಿಡ್ತವೆ. ಅದಕ್ಕೆ ಅವನು ರಿಲ್ಯಾಕ್ಸ್ ಆಗಿರ್ತಾನೆ, ಜೀವನ್ಮುಕ್ತಿ ಆನಂದವನ್ನು ಹೊಂದುತ್ತಾ ಇರ್ತಾನೆ. ಅಂಥದ್ದೊಂದು ಸ್ಥಿತಿಗೆ ನಾವು ಸೇರ್ಕೋಬೇಕು ಅಂತ. ನೆಕ್ಸ್ಟ್ ಶ್ಲೋಕದಲ್ಲಿ ಅಯಂ ಸೋಹಮಯಂ ನಾಹಂ ಇತಿ ಕ್ಷೀಣಾ ವಿಕಲ್ಪನಾ ಸರ್ವಮಾತ್ಮೇತಿ ನಿಶ್ಚಿತ್ಯ ತೂಷ್ಣೀಂಭೂತಸ್ಯ ಯೋಗಿನಃ ಅಯಂ ಸೋಹಮಯಂ ನಾಹಂ ಇತಿ ಕ್ಷೀಣಾ ವಿಕಲ್ಪನಾ ಸರ್ವಮಾತ್ಮೇತಿ ನಿಶ್ಚಿತ್ಯ ತೂಷ್ಣೀಂಭೂತಸ್ಯ ಯೋಗಿನಃ. ಅಯಂ ಸೋಹಮಯಂ ನಾಹ ಇತಿ ಕ್ಷೀಣ ವಿಕಲ್ಪನಾ ಸರ್ವಮಾತ್ಮೇತಿ ನಿಶ್ಚಿತ್ಯ ತೂಷ್ಣೀಂಭೂತಸ್ಯ ಯೋಗಿನಃ. ಅಯಂ ಸೋಹಮಯಂ ನಾಹಂ ಇತಿ ಕ್ಷೀಣ ವಿಕಲ್ಪನಃ ಸರ್ವಮಾತ್ಮೇತಿ ನಿಶ್ಚಿತ್ಯ ತೂಷ್ಣೀಂಭೂತಸ್ಯ ಯೋಗಿನಃ. ಅಯಂ ಸೋಹಮಯಂ ನಾಹ ಇತಿ ಕ್ಷೀಣ ವಿಕಲ್ಪನಃ ಸರ್ವಮಾತ್ಮೇತಿ ನಿಶ್ಚಿತ್ಯ ತೂಷ್ಣೀಂಭೂತಸ್ಯ ಯೋಗಿನಃ. ಅಯಂ ಸೋಹಮಯಂ ನಾಹಂ ಇತಿ ಕ್ಷೀಣಾ ವಿಕಲ್ಪನಾ. ನಾನು ಆ ಸಚ್ಚಿದಾನಂದ ಸ್ವರೂಪನೇ ಅಂತ ದೃಢವಾದ ನಿಶ್ಚಯದಿಂದ ಎಲ್ಲ ಪ್ರಕಾರದ ವಿಕಲ್ಪನೆಗಳಿಂದ ದೂರವಾಗಿ ಇರುವಂಥ ಸ್ಥಿತಿಯನ್ನು ಹೊಂದಿರುವಂಥವನು. ಸರ್ವಮ ಆತ್ಮೇತಿ ನಿಶ್ಚಿತ್ಯ, ಎಲ್ಲವೂ ಆತ್ಮವೇ ಆಗಿದೆ, ಆತ್ಮಕ್ಕಿಂತ ಭಿನ್ನವಾದದ್ದು ಏನು ಇಲ್ಲವೇ ಇಲ್ಲ ಅಂತ. ನಮ್ಮಲ್ಲಿ ಯಾವುದೇ ಒಂದು ಕ್ರಿಯೆ ನಡೀತಾ ಇದೆ ಅಂದರೆ ಅದಕ್ಕೆ ಭೇದ ಬುದ್ಧಿನೇ ಕಾರಣ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲು ನಿಮಗೆ ನಿನ್ನೆ ರಾತ್ರಿಯ ಸ್ವಪ್ನಕ್ಕೆ ಮತ್ತೆ ನಿಮಗೆ ಅಲ್ಲಿ ಹೋಗುವಂಥ ಪರ್ಮಿಷನ್ ಕೊಟ್ಟರೆ, ಆ ಸ್ವಪ್ನದಲ್ಲಿ ಕಷ್ಟಪಡ್ತಾ ಇರೋ ಅಂಥವ್ರಿಗೆ ಹೋಗ್ಬಿಟ್ಟು ಅವ್ರಿಗೇನೋ ಸಹಾಯ ಮಾಡೋಕ್ಕಾಗಲಿ ಉಪದೇಶ ಮಾಡೋಕ್ಕಾಗಲಿ ಹೋಗ್ತೀರಾ? ವೇಸ್ಟ್. ಯಾಕಂದರೆ ಅವ್ರದ್ದು ಯಾರು ಇಲ್ಲವೇ ಇಲ್ಲ. ಅದು ಸುಮ್ಮನೆ ಅದು ಕಲ್ಪನಾ ಮಾತ್ರವಾದಂಥ ಸ್ಥಿತಿ ಅದಷ್ಟೇ. ಅಂಥವ್ರ ಹತ್ರ ಹೋಗಿ ನೀನು ಆ ಥರ ಉಪದೇಶಗಳು ಈ ಸ್ವಪ್ನದಲ್ಲಿ 1000 ಜನ ನೋಡಿರ್ತೀಯ, ಲಕ್ಷಾಂತರ ಜನ ನೋಡಿರ್ತೀಯ. ಹೋಗಿ ನಿನಗೊಂದು ಅವಕಾಶ ಕೊಟ್ಟರೆ ಹೋಗಪ್ಪ ಸ್ವಪ್ನದಲ್ಲಿ ಹೋಗಿ ಅವ್ರನ್ನೆಲ್ಲ ಉದ್ಧಾರ ಮಾಡು ಅಂದ್ರೆ ನಿನಗೆ ಯಾವುದೋ ಇಂಟ್ರೆಸ್ಟ್ ಬರುತ್ತಾ? ಸುಮ್ಮನೆ ಇರಪ್ಪ, ಯಾಕೆ ಸ್ವಲ್ಪ ಮಲಗಿರೋ ನಿದ್ದದ ಮೇಲೆ ಇವೆಲ್ಲ ಏನು ಇರೋದಿಲ್ಲ, ನಾನು ಉಪದೇಶ ಮಾಡಿದ್ರು ಕೂಡ ಎಲ್ಲವೂ ವ್ಯರ್ಥವೇ ಆಗುತ್ತೆ ಅಂತ. ಅದೇ ಥರ ಈ ಪ್ರಪಂಚದಲ್ಲಿರೋ ಜಾಗೃತ ಅವಸ್ಥೆಯಲ್ಲೂ ಕೂಡ ಯೋಗಿಗಳಿಗೆ ಅದೇ ಭಾವನೆ ಇರುತ್ತೆ. ಮಹಾತ್ಮ ಗಾಂಧಿ ಸ್ವತಂತ್ರದ ಹೋರಾಟ ಸಮಯದಲ್ಲಿ ಜಮ್ಶೆಡ್ಜಿ ಟಾಟಾ ಅವರನ್ನು ರಮಣ ಮಹರ್ಷಿಯವ್ರ ಹತ್ರ ಕಳಿಸ್ತಾನೆ. ನೀವು ನಿಮ್ಮ ಭಕ್ತರನ್ನೆಲ್ಲ ಹೆಚ್ಚು ಜನ ಭಕ್ತರು ಇದ್ದಾರೆ, ಅವರನ್ನು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ಬೇಕಂತ ನೀವು ಪ್ರೋತ್ಸಾಹ ಕೊಡಿ ಅಂತ. ಆವಾಗ ಜಮ್ಶೆಡ್ಜಿ ಟಾಟಾ ಅವರು ಹೋಗಿ ಕೇಳಿದಾಗ ರಮಣ ಮಹರ್ಷಿ ಒಂದೇ ಉತ್ತರ ಕೊಡ್ತಾನೆ, ಅಲ್ಲಪ್ಪ ಒಂದು ಸಿನಿಮಾ ನಡೀತಾ ಇರುತ್ತೆ,
ಸಿನಿಮಾದಲ್ಲೊಂದು ಪ್ರಸಂಗ ಬರುತ್ತೆ, ಊರೇ ಸುಟ್ಟೋಗ್ತಾ ಇರುತ್ತೆ. ಆ ಸಿನಿಮಾ ನೋಡ್ತಾ ಇರೋರು ಬಕೆಟಲ್ಲಿ ನೀರು ತಗೊಂಡೋಗಿ ಅದನ್ನು ಆರಿಸೋದಕ್ಕೆ ಹೋಗ್ತಾರಾ ಅಂತ ಕೇಳ್ತಾರೆ. ಇಲ್ಲ, ಅದು ಸುಮ್ಮನೆ ಅದು ದೃಶ್ಯಾತ್ಮಕ, ಅದು ಭ್ರಾಂತಿ, ಅದು ನಿಜವಾಗಿ ಅಲ್ಲಿ ಮನೆ ಸುಡ್ತಾ ಇಲ್ವಲ್ಲ. ನಮಗೆ ಈ ಸಕಲ ಪ್ರಪಂಚವು ಅದೇ ಥರ ಕಾಣಿಸ್ತಾ ಇದೆ. ನಮ್ಮ ದೇಶ, ಆ ದೇಶ, ಈ ದೇಶ, ಇವೆಲ್ಲ ಯಾವುದೇ ಬೌಂಡ್ರಿಗಳು ಪರಿಚಿನ್ನ ಬುದ್ಧಿಗಲ್ಲಿ ಅವಕಾಶ ಇರೋದಿಲ್ಲ. ಸ್ಪಷ್ಟ ರೂಪದಲ್ಲಿ ಸ್ವಪ್ನದಂತೆ ನೋಡ್ತಾ ಇರ್ತಾರೆ. ಅದಕ್ಕೆ ಅಂಥ ಗುರುಗಳಿಗೆ ಶಾಸ್ತ್ರವೂ ಕೂಡ ಯಾವುದೂ ಆರ್ಡ್ರ್ ಮಾಡೋಕ್ಕಾಗ್ತಾ ಇಲ್ಲ. ಕೃಪಯಾ ಏವ ಶಿಷ್ಯನಿಗೆ ಆರ್ಡ್ರ್ ಮಾಡುತ್ತೆ ಶಾಸ್ತ್ರ. ನೀನು ಹಿಂಗಿರಬೇಕು, ಹಂಗಿರಬೇಕು, ಗುರು ಹತ್ರ ಹೋಗ್ಬೇಕಾದ್ರೆ ನೀನು ಪ್ರಣಿಪಾತ್ಯ ಪರಿಪ್ರಶ್ನೆನ ಸೇವೆಯ ರೂಲ್ಸು ಆರ್ಡ್ರ್ ಮಾಡುತ್ತೆ, ಅವನಿಗೆ ನಿಯಮಗಳಿಡುತ್ತೆ. ಅದೇ ಗುರುಗಳಿಗೆ ಹೇಳಬೇಕಾದ್ರೆ ವಿವೇಕ ಚೂಡಮಣಿಯಲ್ಲಿ, ಅಯ್ಯೋ ಗುರುದೇವಗಳೇ, ಇಂಥ ಯಾರಾದರೂ ಯೋಗ್ಯವಾದಂಥ ಶಿಷ್ಯ ಬಂದರೆ ಕೃಪಯಾ ಏವ ಕುರ್ಯ, ನಿಮ್ಮ ಕೃಪೆಯಿಂದ ದಯಮಾಡಿಸಿ ಇಂಥವನ್ನು ಉದ್ಧಾರ ಮಾಡಿ ಅಂತ ಕೇಳಿಕೊಳ್ಳುತ್ತೆ. ಆರ್ಡ್ರ್ ಮಾಡೋದಕ್ಕಾಗೋದಿಲ್ಲ. ಎಲ್ಲವೂ ಸ್ವಪ್ನವನ್ನು ಎಲ್ಲ ಮಿಥ್ಯಾ ಅಂತ ತಿಳ್ಕೊಂಡಿರೋ ಅಂಥವನಿಗೆ ಯಾರ ಕೈಲೂ ಅವ್ರು ಜುಟ್ಟಿರೋದಿಲ್ಲ. ಅವನು ಕೋವಿದಿಹಿ ಕೋ ನಿಷೇಧ ಅಂತ ಒಂದು ತುಂಬ ಅದ್ಭುತವಾದ ಸ್ಥಿತಿಯಲ್ಲಿ ಇರ್ತಾನೆ. ಅಂಥವನು ಕೃಪೆ ನಮ್ಮ ಮೇಲೆ ಬೀಳಬೇಕಂದ್ರೆ ಅದಕ್ಕೆ ಅಂಥ ಮಹಾಪುರುಷರ ಕೃಪೆಗೆ ನಾವು ಪಾತ್ರರಾಗಬೇಕು, ಸೇವೆ ಮಾಡಿ ಅವರ ಮನಸ್ಸನ್ನು ಗೆಲ್ಲಬೇಕು. ಆವಾಗ ಅವ್ರ ಕೃಪೆಯಿಂದನೇ ನಮಗೆ ಉಪದೇಶ ಸಿಗೋದು, ಇಲ್ಲಾಂದರೆ ಉಪದೇಶ ಕೂಡ ಸಿಗೋದಿಲ್ಲ. ಯಾಕಂದರೆ ಅವರಿಗೆ ಈ ಪ್ರಪಂಚವೆಲ್ಲವೂ ತನ್ನ ಆತ್ಮಗಿಂತ ಭಿನ್ನವಾಗೇನು ಕಾಣಿಸೋದೇ ಇಲ್ಲ. ಸ್ಪಷ್ಟವಾಗಿದ್ದು ಸ್ವಪ್ನ ಅಂತ ಗೊತ್ತಾಗುತ್ತೆ. ಇವಾಗ ನಮಗೆ ನಮ್ಮ ಸ್ವಪ್ನದಲ್ಲಿ ಹೋಗಿ ಅಲ್ಲಿ ಕಷ್ಟಪಡಿ ಉಪದೇಶಗಳು ಮಾಡಿದರೆ ನಾವೇ ಇದು ಟೈಮ್ ವೇಸ್ಟು, ವ್ಯರ್ಥವಾದಂಥ ಕೆಲಸ. ಅಲ್ಲಿ ನನ್ನ ಸ್ವಪ್ನದಲ್ಲಿರೋರು ಯಾರೂ ಇಲ್ಲ, ನಾನೊಬ್ಬನೇ ಇದ್ದೀನಿ, ನಾನೇ ಅಷ್ಟು ಕಲ್ಪನೆಯಿಂದ ಇವನ್ನೆಲ್ಲ ಸೃಷ್ಟಿ ಮಾಡಿಕೊಂಡಿದ್ದೀನಿ, ಟೈಮ್ ವೇಸ್ಟ್ ಅಂತ ನಮಗೆ ಅನಿಸುತ್ತೆ. ಈ ಸಂಪೂರ್ಣ ಜಗತ್ತನ್ನೇ ಅದೇ ರೀತಿಯಲ್ಲಿ ಭ್ರಾಂತಿ ಅಂತ ತಿಳ್ಕೊಂಡಿರೋಂಥ ಗುರುಗಳಿಗೆ ಏನು ಪ್ರೇರಣೆ ಇರುತ್ತೆ? ಛೋಟ ಮಹಾರಾಜ್ ಅಂತ ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಅವರು ದಿನಚರಿ ಹೆಂಗಿತ್ತಂದರೆ ಬೆಳಗ್ಗೆ 2 ಗಂಟೆಗೆ ನಿದ್ದೆ ಎದ್ದು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ 4 ಗಂಟೆ ತನಕ ಅಲ್ಲೇ ಗಂಗಾ ನದಿಯಲ್ಲಿ ಧ್ಯಾನ ಮಾಡಿಕೊಂಡು ದಡದಲ್ಲಿ 4 ಗಂಟೆಗೆ ಎಲ್ಲರನ್ನೂ ನಿದ್ದೆ ಎಬ್ಬಿಸೋ 1 ಗಂಟೆ ಬಾರಿಸಿ ಡೈಲಿ ಬ್ರಹ್ಮಸೂತ್ರದಲ್ಲಿ ಶಂಕರಾಚಾರ್ಯ ಭಾಷ್ಯವನ್ನು ಪಾರಾಯಣ ಮಾಡ್ತಿದ್ರಂತೆ. ಅಂದರೆ ಆ ಶಾಸ್ತ್ರದ ಮೇಲೆ ಅಷ್ಟೊಂದು ಮಹತ್ವ ಬುದ್ಧಿಯಿಂದ ಇರೋವಂಥ ದಿನಚರ್ಯ. ಅಂಥ ಒಂದು ಅಂತಿಮ ಸಮಯದಲ್ಲ ಅಂಥ ಒಂದು ಸ್ಥಿತಿಗೆ ಸೇರಿಕೊಂಡ ಮೇಲೆ ಬ್ರಹ್ಮಸೂತ್ರ ಪಾಠ ಮಾಡ್ತಾ ಒಂದು 10-15 ಸತಿ ಅವರು ಸೈಲೆಂಟ್ ಆಗಿಬಿಡ್ತಾಯಿದ್ರಂತೆ, ಸಮಾಧಿ ಸ್ಥಿತಿಗೆ ಹೊಟ್ಟೋಗ್ಬಿಡ್ತಾಯಿದ್ರು. ಆ ಶಾಸ್ತ್ರದ ಮೇಲೆ ಕೂಡ ತುಚ್ಛ ಬುದ್ಧಿ ಬಂದುಬಿಟ್ಟಿದೆ. ಅದೆಲ್ಲಿ ಸತ್ಯ ಆಯಿತು? ಪ್ರಪಂಚದಲ್ಲಿ ಪ್ರತಿಯೊಂದು ದೃಶ್ಯ ವಸ್ತುವು ಎಲ್ಲವೂ ಕೂಡ ಅವಿದ್ಯಾ ಫೀಲ್ಡಲ್ಲೇ ಆಪ್ರೇಟ್ ಆಗ್ತಾಯಿದೆ. ಶಂಕರಾಚಾರ್ಯರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಸರ್ವೇ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಅಪಿ ಅವಿದ್ಯಾ ಆಖ್ಯಂ. ಎವ್ರಿಥಿಂಗ್ ಆರ್ ಆಪ್ರೇಟಿಂಗ್ ಇನ್ ದ ಫೀಲ್ಡ್ ಆಫ್ ಅವಿದ್ಯಾ. ಎಲ್ಲವೂ ಅವಿದ್ಯಾ ಫೀಲ್ಡಲ್ಲೇ ಆಪ್ರೇಟ್ ಆಗ್ತಾ ಇದೆ. ಮೋಕ್ಷಪರವಾದಂಥ ಶಾಸ್ತ್ರಗಳು ಕೂಡ ಅಜ್ಞಾನವೇ ಮೂಲವಾಗಿದೆ ಅಂತ. ಎಲ್ಲದರ ಬಗ್ಗೆಯೂ ಅತ್ಯಂತ ತುಚ್ಛ ಬುದ್ಧಿ ಬಂದ್ಬಿಡುತ್ತೆ. ಯಾಕಂದರೆ ಅವರು ಸ್ವರೂಪಕ್ಕಿಂತ ಭಿನ್ನವಾಗಿ ಯಾವುದಕ್ಕೂ ಅಸ್ತಿತ್ವವೇ ಅವ್ರಿಗೆ ಇರೋದಿಲ್ಲ. ಮಿಥ್ಯಾತ್ವ ದರ್ಶನ ಸಂಪೂರ್ಣವಾಗಿರುತ್ತೆ. ಅಂಥ ಒಂದು ಸ್ಥಿತಿಯನ್ನು ಸರ್ವಂ ಆತ್ಮೇತಿ ನಿಶ್ಚಿತ್ಯ ತೂಷ್ಣೀಂಭೂತಸ್ಯ ಯೋಗಿನಃ. ಅದಕ್ಕೆ ಸೈಲೆಂಟ್ ಆಗಿಬಿಡ್ತಾನೆ. ಯಾಕೆ ಮೌನಕ್ಕೆ ಹೋಗ್ಬಿಡ್ತಾನೆ? ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಯಾಕೆ ಸ್ಲಿಪ್ ಆಗಿಬಿಡ್ತಾನಂದರೆ, ಹೊರಗಡೆ ಎಲ್ಲೂ ಸತ್ಯವಾದಂಥ ವಸ್ತು ತನಗಿಂತ ಭಿನ್ನವಾದದ್ದು ಯಾವುದು ಏನೂ ಕಾಣಿಸ್ತಾನೇ ಇಲ್ಲ. ಮತ್ತು ಇಲ್ಲವೇ ಇಲ್ಲ ಅಂತ ಅಲ್ಲಿ ಟೈಮ್ ವೇಸ್ಟ್ ಯಾರು ಮಾಡ್ಕೊತಾರೆ? ಮನಸ್ಸಿಗೆ ಎಲ್ಲಿ ಇಂಟ್ರೆಸ್ಟ್ ಬರುತ್ತೆ? ಆ ಮರುಭೂಮಿಯಲ್ಲಿರೋ ನೀರಿಂದ ನಾವು ಪೈಪ್ಲೈನ್ ಹಾಕೋಬೇಕಂತ ನಮಗೆ ಬರ್ತಾ ಇಲ್ಲ, ಅದು ಮಿಥ್ಯಾ ಅಂತ ಗೊತ್ತಾದ ಮೇಲೆ. ಮತ್ತು ಈ ಸಂಪೂರ್ಣ ಪ್ರಪಂಚದಲ್ಲಿ ಪ್ರತಿಯೊಂದು ಮಿಥ್ಯಾ ಅಂತ ಗೊತ್ತಾದ ಮೇಲೆ ಅದರ ಮೇಲೆ ಯಾರಿಗೆ ಬರುತ್ತೆ ಇಂಟ್ರೆಸ್ಟು? ಅದಕ್ಕೆ ಅವರು ಅಂತಿಮ ಉಪದೇಶ ಇಲ್ಲ ಮೌನ ಅಂತ ಒಂದು ಮೌನ ಸ್ಥಿತಿಗೆ ಆಟೋಮೆಟಿಕ್ಕಾಗಿ ಅವರು ಸ್ಲಿಪ್ ಆಗಿಬಿಡ್ತಾರೆ. ಎಲ್ಲವೂ ಇದು ನಾಟಕ ಅಂದುಬಿಟ್ಟಿತ್ತು. ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ನ ವಿಕ್ಷೇಪೋ ನ ಚೈಕಾಗ್ರ್ಯಂ ನಾತಿಬೋಧೋ ನ ಮೂಢತ ನ ಸುಖಂ ನ ಚ ವಾ ದುಃಖಂ
ಉಪಶಾಂತಸ್ಯ ಯೋಗಿನಃ उपशान्तस्य योगिनः ನ ವಿಕ್ಷೇಪೋ ನ ಚೈಕಾಗ್ರ್ಯಂ ನಾತಿಬೋಧೋ ನ ಮೂಢತ ನ ಸುಖಂ ನ ಚ ವಾ ದುಃಖಂ ಉಪಶಾಂತಸ್ಯ ಯೋಗಿನಃ. न विक्षेपो न चैकाग्र्यं नातिभूतो न मूढता न सुखं न च वा दुःखं उपशान्तस्य योगिनः न विक्षेपो न चैकाग्र्यं नातिबोधो न मूढः न सुखं न च वा दुःखम् उपशान्तस्य योगिनः. न विक्षेपो न चैकाग्र्यं नातिभूतो न मूढता न सुखं न च वा दुःखं उपशान्तस्य योगिनः. ಅಂತ ಅದ್ಭುತವಾದಂಥ ಸ್ಥಿತಿಯನ್ನು ಹೊಂದಿರುವಂಥ ಯೋಗಿಗೆ ವಿಕ್ಷೇಪವನ್ನೋದೇ ಇರೋದಿಲ್ಲ. ಈಗ ನಾವು ಕನ್ನಡಕನ ಟೇಬಲ್ ಮೇಲೆ ಇಟ್ಟುಬಿಟ್ಟು ಅಲ್ಲಿ ಅದಿದ್ದರೂ ಕೂಡ ಇಲ್ಲ ಅನ್ನೋವಂಥ ಭಾವನೆ ಸೃಷ್ಟಿಯಾಗುತ್ತಲ್ಲ, ಅದನ್ನು ಆವರಣ ಶಕ್ತಿ ಅಂತಾರೆ. ಆ ವಸ್ತುವನ್ನು ಯಥಾರ್ಥವಾಗಿ ನೋಡೋದಕ್ಕೆ ಸಹಕಾರ ನಮ್ಮ ಮನಸ್ಸು ಇಂದ್ರಿಯಗಳು ಕೊಡಲಿಲ್ಲ. ಅದಕ್ಕೆ ಆ ವಸ್ತುವನ್ನು ಡೀಟೇಲಾಗಿ ಯಥಾರ್ಥವಾಗಿ ನೋಡೋಕ್ಕಾಗಲಿಲ್ಲ. ಆ ವಸ್ತು ಇದ್ದರೂ ಕೂಡ ಆ ವಸ್ತು ಇಲ್ಲ ಅನ್ನೋ ಒಂದು ಸ್ಥಿತಿಯನ್ನು ತಂದುಬಿಟ್ಟಿದೆ ಅಂದರೆ ಅಲ್ಲೇನು ಅದ್ರ ಮೇಲೆ ಬಟ್ಟೆಯನ್ನು ಮುಚ್ಚಿಲ್ಲ, ಆವರಣ. ಅಲರ್ಟ್ನೆಸ್ ಮಿಸ್ಸಿಂಗ್ ಮೈಂಡ್, ಅದು ಅಜಾಗೃತವಾಗಿರುವಂಥ ಒಂದು ಮನಸ್ಸಿನ ಸ್ಥಿತಿ, ಅದು ಆವರಣ ಶಕ್ತಿ. ಒಂದು ಸತಿ ಆವರಣ ಶಕ್ತಿ ಇತ್ತಂದರೆ ಮತ್ತೆ ವಿಕ್ಷೇಪ ಶಕ್ತಿ ನಮ್ಮ ಕೈಯಲ್ಲಿ ವಿಪರೀತವಾದಂಥ ಕೆಲಸಗಳು ಮಾಡಿಸ್ಬಿಡುತ್ತೆ, ಪ್ರವೃತ್ತಿ ಕರ್ಮಗಳೆಲ್ಲ ಮಾಡಿಸ್ಬಿಡುತ್ತೆ. ಈ ಯೋಗಿಗೆ ಇವಾಗ ಆ ವಿಕ್ಷೇಪ ಶಕ್ತಿ ಅನ್ನೋದು ಇಲ್ಲವೇ ಇಲ್ಲ. ಇನ್ನು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಆತನಿಗೆ ಆವರಣ ಶಕ್ತಿಯೂ ಕಳ್ಕೊಂಬಿಟ್ಟಿರ್ತಾನೆ. ಸುಷುಪ್ತಿ ಅವಸ್ಥೆಯಲ್ಲಿ ಸುಷುಪ್ತಿಯ ಪ್ರತಿದಿನ ನಾವು ರಾತ್ರಿ ಮಲಗ್ತೀವಲ್ಲ, ಅಲ್ಲೂ ಕೂಡ ಮತ್ತೆ ವಿಕ್ಷೇಪ ಶಕ್ತಿ ಇಲ್ಲ, ಬಟ್ ಆವರಣ ಶಕ್ತಿ ಇರುತ್ತೆ. ಜ್ಞಾನಿ ಸಮಾಧಿ ಸ್ಥಿತಿಯನ್ನು ಅನುಭವಿಸಿರುವಂಥ ಜ್ಞಾನಿಗೆ ಆ ಆವರಣ ಶಕ್ತಿ ಕೂಡ ಇರೋದಿಲ್ಲ. ಅದಕ್ಕೆ ಅವನು ಮತ್ತೆ ಬಲವಂತವಾಗಿ ಈಗ ನಾವು ಮನಸ್ಸು ಬುದ್ಧಿಗಳಿಂದ ಅತ್ಯಂತ ಏಕಾಗ್ರತೆಯಿಂದ ನಾನು ಸಚ್ಚಿದಾನಂದ ಸ್ವರೂಪ, ನಾನು ಸಾಕ್ಷಿ ಚೈತನ್ಯ ಅಂತ ಬಲವಂತವಾಗಿ ಏನೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವೋ ಆ ಪ್ರಯತ್ನಗಳು ಕೂಡ ಮಾಡೋದಿಲ್ಲ ಆತ. ಇವಾಗ ನಾನು ಮನುಷ್ಯ ಅಂತ ತಿಳ್ಕೊಡೋದಕ್ಕೆ ನಾವೇನಾದರೂ ಪ್ರಯತ್ನಗಳು ಮಾಡ್ತೀವ, ಅದು ತಪ್ಪು ನಿರ್ಣಯ ಆದರೂ ಕೂಡ ಮನುಷ್ಯತ್ವ ಬುದ್ಧಿ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೂ ನಾವು ಮನುಷ್ಯತ್ವ ಬುದ್ಧಿ ನಮ್ಮಿಂದ ದೂರ ಹೊಟ್ಟೋಗೋದಿಲ್ವಲ್ಲ. ಅಷ್ಟೇ ದೃಢವಾಗಿ ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋದು ಈ ವಿಚಾರ ಮಾಡಿ ಅಷ್ಟು ಸ್ಟ್ರಾಂಗ್ ನಿಶ್ಚಯವಾದಂಥ ಜ್ಞಾನನ ಹೊಂದಿರ್ತಾರೆ ಅವರು. ಆದ್ದರಿಂದ ಅವರು ಬಲವಂತವಾಗಿ ಮನಸ್ಸು ಬುದ್ಧಿಗಳಿಂದ ನಾನು ಸಾಕ್ಷಿ ಚೈತನ್ಯ ಅಂತ ಮಾಡಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ಪ್ರತಿಯೊಂದರಲ್ಲೂ ಅದನ್ನೇ ನೋಡ್ಕೊತಾ ಇರ್ತಾರೆ. ಮನಸ್ಸಲ್ಲಿ ಬರೋ ಪ್ರತಿಯೊಂದು ವಿಕಾರದಲ್ಲೂ ಕೂಡ ಆ ವಿಕಾರದ ಸಾಕ್ಷಿಯಾಗಿ ನಾನು ಇದ್ದೇ ಇದ್ದೀನಿ. ನಾವು ಪ್ರಯತ್ನ ಮಾಡಲಿ ಪ್ರಯತ್ನ ಮಾಡದೇ ಇರಲಿ, ಆತ್ಮ ಮಾತ್ರ ಆತ್ಮ ಥರನೇ ಇರುತ್ತೆ. ಅದರ ಅಸ್ತಿತ್ವವನ್ನು ಕದಲಿಸುವಂಥದ್ದು, ಅದನ್ನು ಆವರಣದಿಂದ ಮುಚ್ಚುವಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ವ್ಯಾಪಕ ವಸ್ತುವೇ ಇಲ್ಲ. ಆದ್ದರಿಂದ ಆ ಸತ್ಯನ ತಿಳ್ಕೊಂಡಿರೋವನು ಯಾವುದೇ ಪ್ರಕಾರವಾದಂಥ ಬುದ್ಧಿಗಳಿಂದ ಯಾವುದೇ ಪ್ರಯತ್ನಗಳು ಮಾಡೋದಕ್ಕೆ ಹೋಗೋದಿಲ್ಲ, ನಿಶ್ಚಯ ಆಗಿಬಿಟ್ಟಿರುತ್ತೆ. ಇನ್ನೂ ಬುದ್ಧಿವೃತ್ತಿಗಳೆಲ್ಲ ಜ್ಞಾನ ಅವನಿಗೆ ತಿಳುವಳಿಕೆ ಆಗ್ತಾಯಿದ್ರೆ ಇನ್ನೂ ನಮಗೆ ನಮ್ಮ ಆತ್ಮಸ್ವರೂಪ ಇದೆ ಅನ್ನೋದಕ್ಕೆ ಇನ್ನೂ ಪ್ರೂಫ್ ಹೆಚ್ಚಾಗುತ್ತೆ. ಗೋಡೆಗಳು, ಕಣ್ಣು ಅದೆಲ್ಲ ಕಾಣಿಸ್ತಾ ಇದ್ದರೆ ನಮಗೆ ಕಣ್ಣು ಕೆಲಸ ಮಾಡ್ತಾಯಿದೆ ಅಂತ ಅದು ಪ್ರೂಫ್ ಅದು. ಮತ್ತು ಬುದ್ಧಿವೃತ್ತಿಗಳು ನಮಗೆ ಅರ್ಥ ಆಗ್ತಾಯಿದೆ ಅಂದರೆ ಸಾಕ್ಷಿ ಚೇತನ ಇದೇ ಇದೆ. ನೀನು ಯಾವುದೇ ಕ್ರಿಯೆ ಮಾಡು, ಜಗತ್ತು ಪ್ರತೀತಿ ಇದ್ದರೆ ಇರುತ್ತೆ. ನಿನ್ನಲ್ಲಿರೋ ಈ ಜೀವಭಾವದ ಪ್ರತೀತಿ ಕೂಡ ಇದ್ದರೆ ಇರುತ್ತೆ. ಇದ್ದರೂ ಕೂಡ ಅದರ ಬಗ್ಗೆಯೂ ಅವರು ತಲೆ ಕೆಡಿಸ್ಕೊಡೋದಿಲ್ಲ. ಸಹಜ ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಅದಕ್ಕೆ ಅವ್ರಿಗೆ ಕರ್ತವ್ಯ ಬುದ್ಧಿಯಲ್ಲೇ ಅಲ್ಲಿ ಏನೂ ಇರೋದಿಲ್ಲ. ಹಾಗಂತ ಅದಕ್ಕೆ ಅವ್ರಿಗೆ ಮತ್ತೆ ವಿಶೇಷವಾಗಿ ಇನ್ನೇನಾದರೂ ಜ್ಞಾನ ಹೊಂದಬೇಕನ್ನೋ ಇಚ್ಛೆನೇ ಇರೋದಿಲ್ಲ. ಅದಕ್ಕೆ ಎಂಥ ಜ್ಞಾನವನ್ನು ಹೊಂದಿದಾನಂದರೆ ಮತ್ತೆ ಆ ಜ್ಞಾನವನ್ನು ಹೊಂದಿದ ಮೇಲೆ ಇನ್ನೊಂದು ಯಾವುದೇ ಒಂದು ವಿಶೇಷವಾಗಿ ಜ್ಞಾನ ಹೊಂದಬೇಕಾಗಿಲ್ಲ. ಎಲ್ಲದಕ್ಕೂ ಮೂಲವು ಅದೇ ಜ್ಞಾನ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಮಣ್ಣಿಂದ ಮಾಡಿರೋವಂಥ ಎಲ್ಲ ಮಡಿಕೆ ಇತ್ಯಾದಿಗಳೆಲ್ಲವೂ ಮಣ್ಣಿನ ಸ್ವರೂಪನೇ ಅಂತ ಗೊತ್ತಾದ ಮೇಲೆ ಅದರಲ್ಲಿ ಸ್ಪೆಷಾಲಿಟಿ ಏನೂ ಬರೋದಿಲ್ಲ. ಆ ಜ್ಞಾನ ಹೊಂದಿರ್ತಾರೆ. ಅದಕ್ಕೆ ಮೂಢತ್ವವೂ ಇರೋದಿಲ್ಲ. ಇನ್ನೊಂದು ಯಾವುದೋ ಹೊಸ ಈ ಬೋಧ ಹೊಂದಬೇಕನ್ನೋ ಆ ಜಿಜ್ಞಾಸವೂ ಇರೋದಿಲ್ಲ. ಮತ್ತು ನಾ ಸುಖಂ ನ ಚ ವಾ ದುಃಖಂ, ಅವನು ಸುಖ ಮತ್ತು ದುಃಖಗಳು ಸ್ಪರ್ಶ ಆಗೋದಿಲ್ಲ. ಈ ಅಜ್ಞಾನ ಇದ್ದಾಗ ನಮಗೆ
ಮನಸ ವಾಚ ಕರ್ಮನ ಯಾರಾದರೂ ಅಟ್ಯಾಕ್ ಮಾಡಿದಾಗ ಈ ವೈಷಯಿಕ ಸುಖ ಮತ್ತು ದುಃಖಗಳು ಅನುಭೂತಿಗೆ ಬರ್ತಾ ಇರ್ತವೆ, ನಮ್ಮ ಅಹಂಕಾರನ ಟಚ್ ಮಾಡ್ತಾ ಇರ್ತವೆ, ಚುಚ್ತಾ ಇರ್ತವೆ. ಜ್ಞಾನಸ್ಯ ಫಲಂ ಪರಮಾಶಾಂತಿ ತೃಪ್ತಿ. ಇನ್ನೂ ನಮ್ಮ ಈಗೋಗೆ ಅವ್ರು ಪ್ರಿಕ್ಕಿಂಗ್ ಆಗ್ತಾ ಇದೆ ಮನಸ ವಾಚ ಕರ್ಮನ ಅಂದರೆ ಇನ್ನೂ ನಾವು ವಿಚಾರ ಸರಿಯಾಗಿ ಮಾಡಿಲ್ಲ. ಆ ಮಹಾನುಭಾವರು ಈ ಶರೀರ ಸಂಘದಿಂದ ಪೂರ್ತಿಯಾಗಿ ಡಿಸ್ಮ್ಯಾಂಟಲ್ ಆಗಿಬಿಟ್ಟಿರ್ತಾರೆ. ಮಾನಸಿಕವಾಗಿ ಈ ಶರೀರದ ಜೊತೆ ಸಂಬಂಧನ ಸಂಪೂರ್ಣವಾಗಿ ತೆಕ್ಕೊಂಬಿಟ್ಟಿರ್ತಾರೆ. ಈ ಶರೀರ ಸಂಘಾತದಲ್ಲಿ ಯಾವುದು ಏನಾದರೂ ಕೂಡ ಸಂಬಂಧ ಇಲ್ದಿರೇ ಇರ್ತಾರೆ. ಈಗ ನೋಡಿ, ಯಾಕಂದರೆ ಅವ್ರಿಗೆ ಈ ಶರೀರ ಸಂಘಾತದ ಮೇಲೆ ಅವ್ರಿಗೆ ಪಕ್ಷಪಾತ ಇರೋದಿಲ್ಲ. ಅಜ್ಞಾನಿಗೆ ಇದರ ಮೇಲೆ ಪಕ್ಷಪಾತ ಇರುತ್ತೆ. ಒಂದು ದೃಷ್ಟಾಂತದಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ದಾರಿಯಲ್ಲಿ ಯಾರೋ ಒಬ್ಬ ಸಣ್ಣ ಹುಡುಗ ಹೋಗ್ತಾ ಇರ್ತಾನೆ, ಅವನು 3 ವರ್ಷ 4 ವರ್ಷ ಹುಡುಗ. ಒಬ್ಬ 20 ವರ್ಷ ಒಬ್ಬ ಹುಡುಗ ಅಹಂಕಾರಿ, ದುರಹಂಕಾರಿ, ದುಷ್ಟ ಒಬ್ಬ ಹೋಗ್ತಾ ಇರ್ತಾನೆ. ಆ 20 ವರ್ಷ ಹುಡುಗ 4 ವರ್ಷ ಹುಡುಗನ ಐರನ್ ರಾಡ್ ತಗೊಂಡು ಹೊಡೆದ್ಬಿಟ್ಟು ಸಾಯಿಸಿಬಿಟ್ರೆ ನೀನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀಯ. ಆ 20 ವರ್ಷ ಹುಡುಗನ ಮೇಲೆ ನಿನಗೆ ಯಾವ ಭಾವನೆ ಬರುತ್ತೆ? ತುಂಬ ಕೋಪ ಬರುತ್ತಾ ಇಲ್ಲ? ಇವನು ಮೂರ್ಖ ನೋಡು, ಎಂಥ ಪಾಪದ ಕೆಲಸ ಮಾಡಿದ್ದಾನೆ ಅಂದ್ಬಿಟ್ಟು. ಅವನು ಅಂಥದ್ದೊಂದು ಪಾಪದ ಕೆಲಸ ಮಾಡಿದಾಗ ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅವರು ಪೊಲೀಸವ್ರು ಬಂದು ಮತ್ತೆ ಅವನನ್ನು ನಾಯಿಗೆ ಹೊಡೆದಂಗೆ ಹೊಡಿತಾರೆ ಆ ದೊಡ್ಡವನನ್ನು. ಆವಾಗ ನೀನು ನಿಂತ್ಕೊಂಡು ನೋಡ್ತಾ ಇರ್ತೀಯ. ಆವಾಗ ನಿನಗೆ ಯಾವ ಭಾವನೆ ಬರುತ್ತೆ? ಇವನು ಆ ಪಾಪಿ ಇಂಥ ತಪ್ಪು ಕೆಲಸ ಮಾಡಿದ್ದಾನೆ, ಇವನಿಗೆ ಆ ಶಿಕ್ಷೆ ಆಗಲೇಬೇಕು ಅಂತ. ಆದರೆ ಆ 20 ವರ್ಷ ಹುಡುಗನ ತಂದೆ ತಾಯಿಗೆ ಆ ಭಾವನೆ ಬರಲ್ಲ. ಅಯ್ಯೋ ನನ್ನ ಮಗ, ಏನೋ ಒಂದು ಪ್ರಯತ್ನ ಮಾಡಿ ದುಡ್ಡು ಖರ್ಚು ಆಸ್ತಿ ಮಾರಿ ಆದರೂ ಬೇಲ್ ತಗೊಂಡು ಬಂದು ಅವನನ್ನು ಜೈಲಿಂದ ಬಿಡಿಸ್ಕೋಬೇಕಂತ ಅವ್ರು ಪ್ರಯತ್ನ ಮಾಡ್ತಾರೆ. ನಮಗೆ ನಾವು ಸಾಕ್ಷಿ ಭಾವದಲ್ಲಿ ಪಕ್ಷಪಾತ ಇಲ್ದಿರ ನಾವು ನೋಡಿದ್ದಕ್ಕೆ ನಮಗೆ ಅದು ನಡೀತಾ ಇದ್ದೆಲ್ಲ ಕರೆಕ್ಟ್. ಅವ್ನು ತಪ್ಪು ಮಾಡಿದಾನೆ, ಅವ್ನಿಗೆ ಶಿಕ್ಷೆ ಆಗ್ತಾಯಿದೆ ಅಂತ. ಆದರೆ ಅವರು ತಂದೆ ತಾಯಿಗೆ ಯಾಕೆ ಆ ಫೀಲಿಂಗ್ ಬರಲಿಲ್ಲ? ಅವ್ರಿಗೆ ಅವ್ರ ಮೇಲೆ ಮೋಹ ಇದೆ, ಮಮ ಬುದ್ಧಿ ಇದೆ. ಅದಕ್ಕೆ ಈ ಶರೀರದಲ್ಲಿ ಬರ್ತಾ ಇರೋ ದುಃಖಗಳು ನಮಗೆ ಸಮಸ್ಯೆ ಅಲ್ಲ. ಈ ಶರೀರದ ಜೊತೆ ನಮಗಿರೋ ಆ ಸ್ವಾರ್ಥ, ಅದು ಮೋಹ ಇದೆಯಲ್ಲ, ಪಕ್ಷಪಾತ, ಪಾರ್ಶಿಯಾಲಿಟಿ ಇದೆಯಲ್ಲ, ಅದು ತಪ್ಪು. ಅದು ಈಗ ಗೊತ್ತಾಯಿತು, ಯಾರಿಗಾದ್ರೂ ಶಿಕ್ಷೆ ಬೀಳ್ತಾ ಇದೆ ಅಂದ್ರೆ ಅವನು ಮುಂಚೆ ತಪ್ಪು ಮಾಡಿರ್ತಾನೆ. ಈ ಜನ್ಮದಲ್ಲಿ ನಮ್ಮ ಈ ಶರೀರ ಸಂಘಾತ ಈ ಜನ್ಮದಲ್ಲಿ ತಪ್ಪು ಏನು ಮಾಡಲಿಲ್ಲ ಅಂದರೂ ಕೂಡ ಪೂರ್ವ ಜನ್ಮದಲ್ಲಿ ಎಷ್ಟೋ ತಪ್ಪುಗಳು ಮಾಡಿರುತ್ತೆ. ಮತ್ತು ಈ ಶರೀರ ಸಂಘಾತಕ್ಕೂ ಪನಿಷ್ಮೆಂಟ್ ಬೀಳಬೇಕಲ್ಲ. ಮತ್ತು ಈ ಶರೀರ ಸಂಘಾತಕ್ಕೆ ದುಃಖ ಬಂದಾಗ ನಾವು ಹೆಂಗೆ ರಿಯಾಕ್ಟ್ ಆಗ್ತೀವಿ? ಆ ಸ್ವಾರ್ಥವಾದ ತಂದೆ ತಾಯಿ ತನ್ನ ಮಗನನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಹೆಂಗೆ ಮಾಡ್ತಾವೆ, ನಾವು ಕೂಡ ಈ ಶರೀರ ಸಂಘಾತದಲ್ಲಿ ದುಃಖ ನಿವೃತ್ತಿಗೆ ಪ್ರಯತ್ನ ಮಾಡೋಕ್ಕೆ ಹೋಗ್ತೀವಿ. ಯೋಗಿಗಳು ಆ ದುಃಖ ನಿವೃತ್ತಿಗೆ ಪ್ರಯತ್ನ ಮಾಡಲ್ಲ, ಇನ್ನೂ ಶಿಕ್ಷೆ ಆಗ್ತಾರೆ. ರಮಣ ಮಹರ್ಷಿಗಳು ನಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಕೆಳಗಡೆಯಿಂದ ಒಂದು ಕೊಂಬೆ ಬಂದುಬಿಟ್ಟಿರುತ್ತೆ ಗಿಡದ್ದು. ಆ ಕೊಂಬೆಗೆ ಜೇನಿಟ್ಟಿರುತ್ತೆ. ಇವ್ರ ಕಾಲು ಅದಕ್ಕೆ ತಗಲಿ ಅದ್ರ ಡಿಸ್ಟರ್ಬ್ ಆಗಿಬಿಟ್ಟು ಅವು ಬಂದು ಕಾಲಿಗೆ ಕಚ್ಚಕ್ಕೆ ಬರ್ತಾರೆ. ಸುತ್ತಮುತ್ತ ಇರೋರೆಲ್ಲ ಅದನ್ನು ಓಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿರ್ತಾರೆ. ರಮಣ ಮಹರ್ಷಿ ಮಾತ್ರ ಇನ್ನೂ ಕಾಲು ಹತ್ರ ಇಡ್ತಾರೆ, ಆ ಜೇನುಗೂಡು ಹತ್ರಗೆ. ಅಯ್ಯೋ ಯಾಕೆ ಗುರುಗಳೇ ಹೆಂಗೆ ಮಾಡ್ತೀರಂದರೆ, ಮತ್ತು ಈ ಕಾಲು ಅದರ ಮನೆಯನ್ನು ಡಿಸ್ಟರ್ಬ್ ಮಾಡಿದೆ, ಈ ಕಾಲಿಗೆ ಆ ಶಿಕ್ಷೆ ಬೀಳಲೇಬೇಕು ಅಂತ. ನಾವು ಆ ಥರ ಪನಿಷ್ಮೆಂಟ್ ಹಾಕ್ಕೊಂತೀವಿ ಶರೀರಕ್ಕೆ. ಯಾವಾಗಲೂ ಶರೀರದ ಜೊತೆ ನಾವು ಪಕ್ಷಪಾತ, ಪಾರ್ಶಿಯಾಲಿಟಿ, ಇದನ್ನು ಯಾರೂ ಒಂದು ಮಾತು ಅನ್ನಬಾರ್ದು, ಇದನ್ನು ಯಾರೂ ಒಂದು ಮಾತು ಹೊಡಿಬಾರ್ದು. ಯಾವಾಗಲೂ ನಾವು ಕರೆಕ್ಟೇ, ಎದುರುಗಡೆ ಇರೋವನ್ನೇ ತಪ್ಪು. ಯಾವಾಗಲೂ ಪ್ರತಿಯೊಬ್ಬನೂ ಇದೆ, ನಾನು ತಪ್ಪೇ ಇಲ್ಲ, ನಾನು ತುಂಬ ನಿಜಾಯಿತಿಯಿಂದ ಇದ್ದೀನಿ, ಅವನದೇ ತಪ್ಪು ಯಾವಾಗಲೂ. ಈ ಮೂರ್ಖತ್ವದಲ್ಲೇ ನಾವು ಸಿಕ್ಕಾಕೊಂಡ್ಬಿಡ್ತಾ ಇರ್ತೀವಿ. ಈ ಶರೀರ ಸಂಘಾತದ ಜೊತೆ ಯಾಕೆ ನಮಗಷ್ಟೊಂದು ತಾದಾತ್ಮ್ಯ? ನಿಷ್ಪಕ್ಷಪಾತಿಯಾಗಿ ಸಾಕ್ಷಿ ರೂಪದಲ್ಲಿದ್ದರೆಗೇನ ಸಮಸ್ಯೆ ಇಲ್ಲ. ಈ ಶರೀರದ ಜೊತೆ ನಾವು ಆ ಪಾರ್ಶಿಯಾಲಿಟಿಯಿಂದ ನಮಗೆ ಮತ್ತೆ ಅದು ಆ ಸುಖ ದುಃಖಗಳೆಲ್ಲ ಅನುಭವಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ಯೋಗಿಗಳಾದವರು ಈ ಶರೀರ ಸಂಘಾತದಲ್ಲಿ ಏನಾದರೂ ಹಿಂಸೆಗಳಾಗ್ತಿದ್ರೆ ಆಗಬೇಕು. ಇದಕ್ಕೆ ಸುಮ್ಮನೆ ಆಗ್ತಾವೆ. ಉಪ್ಪು ತಿಂದವ್ ನೀರು ತಿನ್ನಲೇಬೇಕು, ತಪ್ಪು ಮಾಡ್ಕೊಂಡು ಶಿಕ್ಷೆ ಅನುಭವಿಸಲೇಬೇಕು ಅಂತ. ವಿವೇಕಾನಂದ ಟ್ರೈನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದರೆ ಎದುರುಗಡೆ ಒಬ್ಬ ಕೂತ್ಕೊಂಡು 5-6 ಗಂಟೆ ಫುಲ್ಲು ಅವಮಾನ ಮಾಡ್ತಾ ಇರ್ತಾರೆ. ನೀವೆಲ್ಲ ಹಂದಿಗಳು, ನೀವು ನಿಮ್ಮಿಂದನೇ ದೇಶ ಹಾಳಾಗ್ತಾ ಇದೆ, ಕಷ್ಟಪಟ್ಟು ದುಡಿದು ಉದ್ಧಾರ ಆಗ್ಬೋದಲ್ಲ, ಪರಾನ್ನ ತಿಂದು ನೀವು ಜೀವನ ನಡೆಸ್ತೀರಾ, ಸೋಂಬೇರಿಗಳು ನೀವು, ಹಂಗೆ ಹಿಂಗೆ ಅಂತ. ಏನು 6 ಗಂಟೆ ಬಿಡೋದೇ ಇಲ್ಲ, ಭಯಂಕರವಾಗಿ ಅವಮಾನ ಮಾಡ್ತಾ ಇರ್ತಾರೆ. ಆದರೆ ವಿವೇಕಾನಂದರು ಮನಸ್ಸಲ್ಲಿ ಅವ್ರ ಶರೀರ ಸಂಘಾತನೇ ಬೈತಾರೆ. ಅನುಭವಿಸು, ಯಾಕೆ ಜನ್ಮ ತೊಗೋಬೇಕು? ನೋಡು, ಅವ್ನು ಬೈತಾ ಇದ್ದಾನೆ, ಬಯಸ್ಕೊ, ನಾಚಿಕೆ ಆಗಲ್ಲ ನಿನಗೆ.
ಎಷ್ಟು ಸತಿ ಈ ಜನ್ಮಕ್ಕೆ ಬರ್ತೀಯ, ಎಷ್ಟು ಸತಿ ಈ ಪರಾಧೀನತ ಅವಸ್ಥೆಗೆ ಬರ್ತಾ ಇರ್ತೀಯ. ನಾಚಿಕೆ ಬರಬೇಕಲ್ಲ. ಇವರು ಕಷ್ಟಪಟ್ಟಿದ್ದ ಪರಿಶ್ರಮವನ್ನು ಭಿಕ್ಷಾನದಲ್ಲಿ ತಿಂದು ಜೀವನ ಮಾಡ್ತಾ ಇದೆಯಾ, ನಿನಗೆ ಬೇಕಿತ್ತ ಈ ಜೀವನ, ಹಂಗೆ ಹಿಂಗೆ ಅಂತ ಆತನ ಇನ್ನೂ ಬೈಕುಂತಾನೆ. ಅದು ಶರೀರ ಸಂಘಾತ. ಇದು ಈ ತತ್ವ ಬಂದಾಗ ಮತ್ತೆ ನಿನ್ನ ಜುಟ್ಟು ಯಾರ ಕೈಗೂ ಸಿಗೋದಿಲ್ಲ. ನೀನೇ ಈ ಶರೀರ ಸಂಘಾತನ ತೆಗೆದು ಪಕ್ಕಕ್ಕೆ ಆಗಿಬಿಟ್ಟಿದೆಯಾ. ನೀನೇ ಇನ್ನು ಪನಿಷ್ಮೆಂಟು ಕೊಡೋದಕ್ಕೆ ರೆಡಿ ಆಗಿದ್ದಾಗ ಇನ್ನೆಲ್ಲಿ ನಿನಗೆ ದುಃಖ ಟಚ್ ಮಾಡೋದಕ್ಕಾಗುತ್ತೆ. ಭಗವಂತನನ್ನು ಕೂಡ ದುಃಖ ನಿವೃತ್ತಿ ಮಾಡು ಅಂತ ಕೇಳ್ಕೊತಾರೆ. ದುಃಖದ ಮೂಲ ತಿಳ್ಕೋಬೇಕಲ್ಲ. ದುಃಖ ಯಾಕೆ ಬರುತ್ತೆ? ಪೂರ್ವಜನ್ಮದಲ್ಲಿ ನಾವು ಮಾಡಿರೋ ಪಾಪದ ಕೆಲಸಗಳಿಂದ ದುಃಖ ಬರುತ್ತೆ. ಈಗ ಯಾರಾದರೂ ಒಬ್ಬ MLA ಮಗನ ಯಾರೋ ಒಬ್ಬ ದೊಡ್ಡ ಪಾಪದ ಕೆಲಸ ಮಾಡಿಬಿಟ್ಟು ಪೊಲೀಸರಿಗೆ ಲಾಯರ್ಗೆ ಎಲ್ಲ ದುಡ್ಡು ಕೊಟ್ಟುಬಿಟ್ಟು ಶಿಕ್ಷೆ ಅನುಭವ ಮಾಡಿದಿರನ್ನೇ ಹೊರಗಡೆ ತಪ್ಪಿಸ್ಕೊಂಡು ತಿರುಗಿದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ. ನೋಡೋ ಅವನು ಎಷ್ಟು ದೊಡ್ಡ ತಪ್ಪು ಕೆಲಸ ಮಾಡಿ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ ಅಂತ. ಅಂದರೆ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಎಲ್ಲರೂ ಬಯಸ್ತಾ ಇರ್ತಾರೆ, ಬೈಕುಂತ ಇರ್ತಾರೆ ಅವರು ಶಿಕ್ಷೆ ಅನುಭವಿಸ್ಲಿಲ್ಲ ಅಂತ. ನಾವು ಮಾತ್ರ ದುಃಖ ಅನುಭವಿಸಲೇಬಾರ್ದು. ಭಗವಂತನೇ ನನಗೆ ದುಃಖ ಬರಬಾರ್ದು, ದುಃಖನ ತೆಗೆದಾಕ್ಬಿಡು. ಅಂದರೆ ನಾನು ತಪ್ಪು ಮಾಡಿದ್ದೀನಿ, ಈಗ ನನಗೆ ಪನಿಷ್ಮೆಂಟ್ ಕೊಡಬೇಡ. ಇದನ್ನು ಭಕ್ತಿ, ಮತ್ತೆ ಭಕ್ತಿ ಅಂತ ಹೆಸರು ಇದಕ್ಕೆ. ಇದಲ್ಲ ಭಕ್ತಿ. ಆ ದುಃಖ ಬಂದಾಗ ಸುಖ ಬಂದಾಗ ನಿನ್ನ ಸ್ಮರಣೆ ತಪ್ಪದಿರೇ ಇರಬೇಕನ್ನೋದು ಭಕ್ತಿ ಆಗುತ್ತೆ. ಆದ್ದರಿಂದ ಈ ಶರೀರ ಸಂಘಾತದಿಂದ ಇರುವಂಥ ಸಂಬಂಧನ ನೀನು ದೂರ ಮಾಡ್ಕೋಬೇಕು. ಇನ್ನೊಬ್ಬರು ವಿಷಯದಲ್ಲಿ ಹೆಂಗೆ ನೀನು ನಿಷ್ಪಕ್ಷವಾಗಿ ನಿಸ್ವಾರ್ಥವಾಗಿ ಸಾಕ್ಷಿ ಭಾವನದಲ್ಲಿದ್ದು ಎಲ್ಲವೂ ನಡೀತಾ ಇದೆ, ಕರೆಕ್ಟಾಗಿ ನಡೀತಾ ಇದೆ ಅಂತ ನಾವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಈ ಪ್ರಪಂಚದಲ್ಲಿ ನಮಗೆ ಅನಿಸ್ತಾ ಇರುತ್ತೆ ತುಂಬ ಅನ್ಯಾಯ ಆಗ್ತಾಯಿದೆ, ಅಲ್ಲಿ ಅನ್ಯಾಯ ಆಗ್ತಾಯಿದೆ, ಇಲ್ಲಿ ಅನ್ಯಾಯ ಆಗ್ತಾಯಿದೆ ಅಂತ. ಎಲ್ಲೂ ಕರ್ಮ ಸಿದ್ಧಾಂತದಲ್ಲಿ ಎಲ್ಲೂ ಒಂದು ಚೂರು ಕೂಡ ಯಾವನು ಶಿಕ್ಷೆಯಿಂದ ತಪ್ಪು ಮಾಡಿದ್ರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ತಮಿಳ್ನಾಡಲ್ಲೂ ಒಬ್ಬ ಕವಿ ಇರ್ತಾನೆ. ಆತನಿಗೆ ಸುಮ್ಮನೆ ಇನ್ನೇನು ಮೋಕ್ಷಕ್ಕೆ ಹತ್ರ ಇರ್ತಾನೆ. ಈ ಪ್ರಪಂಚದಲ್ಲಿರೋ ಈ ವ್ಯಾವಹಾರಿಕ ಸತ್ಯದಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಾ ಇರ್ತಾನೆ. ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತನಾಗಿರ್ತಾನೆ, ಮುರುಘಾ ಭಕ್ತ. ಆ ಸುಬ್ರಹ್ಮಣ್ಯ ಸ್ವಾಮಿನೇ ಸಣ್ಣ ಹುಡುಗನ ರೂಪದಲ್ಲಿ ಆ ಕವಿ ಜೊತೆ ಆ ಕವಿ ಪರಿವ್ರಾಜಕ ಜೀವನ ನಡೆಸ್ತಾ ಇರ್ತಾನೆ. ಅಂದರೆ ಸ್ವಲ್ಪ ತೀರ್ಥಾಟನೆಲ್ಲ ಮಾಡ್ತಾ ಇರ್ತಾನೆ. ಅವನ ಜೊತೆ ಬಂದು ನನಗೂ ಯಾರು ತಂದೆ ತಾಯಿ ಇಲ್ಲ, ನಾನು ನಿನ್ನ ಜೊತೆನೇ ಭಿಕ್ಷಾಟನೆ ಮಾಡಿಕೊಂಡು ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡ್ತೀನಿ ಅಂತ ಆ ದೇವರೇ ಜೊತೆಗೆ ಬಂದಿರ್ತಾನೆ. ಸರಿ ಅಂತ ಇಬ್ಬರು ಭಿಕ್ಷೆ ಮಾಡೋಕ್ಕೆ ಹೋಗ್ತಾ ಇದ್ದರೆ ಫಸ್ಟು ಒಂದು ಮನೆಯಲ್ಲಿ ಕರೆಸಿಬಿಟ್ಟಿದ್ದನು. ತುಂಬ ಯಾರೋ ಈ ಥರ ಯಾತ್ರಿಕರಿದ್ದಾರೆ, ತೀರ್ಥಾಟನೆ ಮಾಡ್ತಾವ್ರೆ ಅಂದ್ಬಿಟ್ಟಿದ್ದನು. ಅವ್ರಿಗೆಲ್ಲ ಆಚಮನಾದಿ ಅರ್ಘ್ಯಗಳು ಕಾಲೆಲ್ಲ ತೊಳೆದು ಒಳ್ಳೆ ಅತಿಥಿ ದೇವೋ ಭವ ಅನ್ನೋ ಪದ್ಧತಿಯಲ್ಲಿ ಚೆನ್ನಾಗಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಒಳ್ಳೆ ಬೆಳ್ಳಿ ಪ್ಲೇಟು ಬೆಳ್ಳಿ ಗ್ಲಾಸಲ್ಲಿ ಎಲ್ಲ ಪಂಚ ಪರಮಾನ್ನ ಭಕ್ಷ್ಯಗಳನ್ನೆಲ್ಲ ಇಟ್ಟು ಚೆನ್ನಾಗಿ ಆದರ ಭಾವದಿಂದ ಅವು ಭಿಕ್ಷೆ ಇಡ್ತಾರೆ. ಆ ಸಣ್ಣ ಹುಡುಗ ಏನು ಈ ಕವಿ ಜೊತೆ ಇದ್ದ ಎಲ್ಲ ಊಟ ಮಾಡಿದ್ಮೇಲೆ ಅದು ಸಿಲ್ವರ್ ಗ್ಲಾಸ್ ಏನಿರುತ್ತೋ ಬೆಳ್ಳಿ ಗ್ಲಾಸು ಅದನ್ನು ಜೋಳಲ್ಲಿ ಕದ್ಕೊಂಬಂದ್ಬಿಡ್ತಾನೆ. ಈ ಕವಿಗೆ ಕೋಪ ಬರುತ್ತೆ. ಹೊರಗಡೆ ಬಂದ ಮೇಲೆ ನಿನಗೆ ಬುದ್ಧಿ ಇದೆಯಾ, ಎಷ್ಟು ಪ್ರೀತಿಯಿಂದ ದೇವ್ರ ಥರ ನೋಡಿಕೊಂಡ್ರು ಅಂತ ಅಡುಗೆ ಮಾಡಿರೋರಿಗೆ ನೀನು ಈ ಕೆಲಸ ಮಾಡ್ತೀಯ, ನೀನು ತಪ್ಪು ಕೆಲಸ ಮಾಡ್ತೀಯ ಅಂದರೆ ಈಗೆಲ್ಲ ನಿನಗೆ ಮುಂದೆ ಅರ್ಥ ಆಗುತ್ತೆ, ನಾನು ಮುಂದೆ ಹೇಳ್ತೀನಿ ಅಂತ. ಮತ್ತು ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ. ಅಲ್ಲಿ ತುಂಬ ಕಂಜೂಸು ಆಗಿರ್ತಾನೆ ಒಬ್ಬ. ಯಾರಿಗೂ ಒಂದು ಬೆಕ್ಕು ಕೂಡ ಒಂದಷ್ಟು ಅನ್ನ ಆಗೋದಿಲ್ಲ ಅವನು. ಇಲ್ಲ ಇವರು ಆ ಸುತ್ತಮುತ್ತ ಯಾವುದು ಮನೆ ಇರೋದಿಲ್ಲ. ಇವ್ರಿಗೆ ತುಂಬ ಆಯಾಸ ಆಗಿಬಿಟ್ಟಿರುತ್ತೆ, ಪ್ರಾಣ ಹೋಗೋ ಥರ ಅನಿಸ್ತಾ ಇರುತ್ತೆ. ಅಯ್ಯೋ ಯಾವುದಾದ್ರೂ ತಂಗಳನ್ನೋ ಯಾವುದಾದ್ರೂ ಏನೋ ಒಂದು ಕೊಡಪ್ಪ, ಪ್ರಾಣನ ಉಳಿಸ್ಕೊಂಡು ನಾವು ಇಲ್ಲಿಂದ ಹೊರಟೋಗ್ಬಿಡ್ತೀವಿ ಅಂತ ಬೇಡ್ಕೊಂಡ ಮೇಲೆ ಅದು ಇನ್ನೇನು ಕೆಟ್ಟೋಗಿರೋಂಥ ಸ್ವಲ್ಪ ಸ್ಮೆಲ್ ಬರ್ತಾ ಇರೋ ಅಂಥದ್ದೊಂದು ಅನ್ನ ಹಾಕ್ಬಿಡ್ತಾನೆ ಹೋಗ್ಲಿ ತಿನ್ನಂತ. ಅದು ಅಮರ್ಯಾದೆಯಿಂದ ಒಳ್ಳೆ ನಾಯಿಗೆ ಆಗ್ದಂಗೆ ಆಗ್ತಾನೆ. ಆದರೂ ಕೂಡ ಇನ್ನು ಪ್ರಾಣ ರಕ್ಷಣೆ ಸಲುವಾಗಿ ಅದನ್ನು ತಿಂದು ಹೊರಗಡೆ ಬಂದಾಗ ಮೊದಲನೇ ಮನೆಯಲ್ಲಿ ಕದ್ದಿರೋವಂಥ ಬೆಳ್ಳಿ ಗ್ಲಾಸನ್ನು ಅಲ್ಲಿ ಇಟ್ಬಿಟ್ಟು ಬರ್ತಾನೆ. ಮತ್ತೆ ಕವಿಗೆ ಕೋಪ ಬರುತ್ತೆ. ನಿನಗೆ ಬುದ್ಧಿ ಇದೆಯಾ, ಅಲ್ಲಿ ಚೆನ್ನಾಗಿ ಮರ್ಯಾದೆ ಮಾಡಿರೋವಂಥವ್ರಿಗೆ ಕದ್ದುಬಿಟ್ಟು ಇವನು ದುಷ್ಟ, ಇವನು ಅತಿಥಿ ದೇವೋ ಭವ ಅನ್ನೋದು. ಅದು ನಾವು ಯಾತ್ರಾದಲ್ಲಿದ್ದೀವಿ, ಯಾತ್ರಿಕರನ್ನ ಹೆಂಗೆ ನೋಡ್ಕೋಬೇಕು, ಇವನಿಗೆ ಇದು ಕೊಟ್ಟು ಬಂದಿದ್ದಾರೆ ಅಂದರೆ ಈಗಿಲ್ಲ, ನಿನಗೆ ಮುಂದೆ ಹೇಳ್ತೀನಿ ಉತ್ತರ ಅಂತ. ಮತ್ತು ಇನ್ನೊಂದು ಮುಂದೆ ಹಂಗೆ ಹೋಗ್ತಾ ಇದ್ದರೆ ಅಲ್ಲೊಂದು ಮನೆ ಸಿಗುತ್ತೆ. ತುಂಬ ಒಳ್ಳೆ ದೈವ ಭಕ್ತರಾದಂಥ ಗಂಡ ಹೆಂಡ್ತಿರ್ತಾರೆ. ಅವ್ರಿಗೊಬ್ಬ ವಿಕಲಾಂಗನಾದ ಒಬ್ಬ ಮಗ ಇರ್ತಾನೆ. ಇವರು ಈ ಥರ ಯಾತ್ರಿಕರು ಬಂದಿದ್ದಾರೆ ಅಂತ ಚೆನ್ನಾಗಿ ಇವ್ರಿಗೆಲ್ಲ ಅಡುಗೆ ಗಿಡಿಗೆ ಸೇವೆ ಎಲ್ಲ ಮಾಡಿಸಿ
ಮತ್ತು ಆ ಮನೆ ಬಿಟ್ಟು ಹೋದಾಗ ಅಯ್ಯೋ ನಿಮಗೆ ಈ ದಾರಿ ಕಾಡ ಮೇಲೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಅವರು ಸೇವಕನನ್ನು ಕೂಡ ಜೊತೆಯಲ್ಲಿ ಕರೆಸ್ತಾರೆ. ಇನ್ನು ಆ ಮನೆ ಬಿಟ್ಟು ಬರೋವಾಗ ಈ ಬಾಲಕ ಆ ಮಗು ಏನು ಅಂಗವಿಕಲಾಂಗ ಇತ್ತೋ ಹೋಗ್ಬಿಟ್ಟು ಕತ್ತಿಸ್ಬಿಟ್ಟು ಸಾಯಿಸ್ಬಿಡ್ತಾನೆ. ಆ ಕವಿಗೆ ಇನ್ನೂ ಹೆದರಿಕೆ ಆಗಿಬಿಡುತ್ತೆ. ಮತ್ತು ಮಗನ ಸಾಯಿಸಿದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ. ಮತ್ತು ಹೊರಗಡೆ ಜೊತೆಗೆ ನಿಮಗೆ ನಮ್ಮ ಸೇವಕ ಕೆಲಸ ಮಾಡೋನು ನಿಮ್ಮ ಜೊತೆ ಅಲ್ಲಿ ದಾರಿ ತನಕ ಬಿಟ್ಟು ಬರ್ತಾನೆ ಅಂತ ಕಳಿಸ್ತಾರೆ. ಅಲ್ಲಿ ಪಾಪ ಕೆಲಸದವನು ಅಲ್ಲಿ ಬಿಟ್ಟು ಬಂದಾಗ ಆ ಕೆಲಸದವನನ್ನು ಮೇಲ್ಗಡೆ ಬೆಟ್ಟದ ಮೇಲಿಂದ ತಳ್ಳಿಬಿಟ್ಟು ಸಾಯಿಸ್ಬಿಡ್ತಾನೆ. ಆವಾಗ ಕವಿ ಕೋಪ ಬಂದು ಹೊಡೆಯಕ್ಕೆ ಹೋಗ್ತಾನೆ. ಆವಾಗ ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷ ಆಗ್ತಾರೆ. ಓಹೋ ಭಗವಂತರ, ನೀವು ಏನಿದು ಲೀಲೆ ಅಂದರೆ ನೀನೇ ಅನವಸರವಾಗಿ ಪ್ರಪಂಚದಲ್ಲಿ ತುಂಬ ಅನ್ಯಾಯ ಆಗ್ತಾಯಿದೆ, ಎಲ್ಲ ಅದು ಇದು ಅಂತ ಇದೆಯಾ, ಎಲ್ಲವೂ ಕರೆಕ್ಟಾಗಿ ಪ್ರಪಂಚದಲ್ಲಿ ನಡೀತಾ ಇದೆ. ಮೊದಲನೇ ಅವನಿಗೆ ನಾನು ಹಾಗೆ ಹೇಗೆ ಮಾಡಿದೆ ಅಂದರೆ, ಅವನು ಒಳ್ಳೆ ಭಕ್ತನೇ, ಆದರೆ ದಂಭಾಚಾರದಿಂದ ಇರೋದನ್ನು ಎತ್ತಿ ತೋರಿಸ್ಕೊಳ್ಳೋದ್ರಲ್ಲಿ ಅವನು ಆ ಒಂದು ಅವಲಕ್ಷಣೆಯಿಂದ ಅವನು ಸಾಧನೆಯಲ್ಲಿ ಹಿಂದೆ ಬಿದ್ದಿದ್ದಾನೆ. ಈಗ ನಾವು ಅದು ಕದ್ದು ಬಂದುವಲ್ಲ, ಅದು ಸಿಲ್ವರ್ ಗ್ಲಾಸು, ಈಗ ಯಾರಿಗೂ ಅವನು ಸಿಲ್ವರ್ ಪ್ಲೇಟನ್ನು ಮತ್ತೆ ದಂಭಾಚಾರ ತೋರಿಸ್ಕೊಳ್ತಾ ಇಲ್ಲ. ಈಗ ಕರೆಕ್ಟಾಗಿ ಎಲ್ಲರಿಗೂ ಎಳೆಯಲ್ಲಿ ಊಟ ಬಡಿಸ್ತಾ ಇದ್ದಾನೆ. ಅವನಿಗೆ ಅಹಂಕಾರ ಹೋಯಿತು. ಮತ್ತು ಇವನು ಕಂಜೂಸವನು. ಇವಾಗ ಇವನು ಕೆಟ್ಟೋಗಿರೋ ಅನ್ನ ಹಾಕಿದ್ರೇ ಬೆಳ್ಳಿ ಗ್ಲಾಸ್ ಸಿಕ್ಕಿದೆ ಅಂದರೆ ಒಳ್ಳೆ ಅನ್ನ ಇಟ್ಟರೆ ನಮ್ಗೆ ಇನ್ನೂ ಹೆಚ್ಚು ಸಿಗುತ್ತೆ ಅಂದ್ಬಿಟ್ಟು ಬಂದವ್ರಿಗೆಲ್ಲ ಊಟ ಆಗ್ತಾಯಿದ್ದಾನೆ ಇವನು. ಮತ್ತು ಈ ಮೂರನೇ ಮನೆಯಲ್ಲಿ ಯಾಕೆ ನಾನು ಕತ್ತಿಸ್ಕಿ ಸಾಯಿಸಿದೆ ಅಂದರೆ, ಈ ಅಂಗವಿಕಲಾಂಗನಿಂದ ಅವ್ರ ಪಾಪ ತಂದೆ ತಾಯಿ ಏನೂ ಕೆಲಸ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅವ್ರಿಗೆ ದಿಕ್ಕೇ ತೋಚ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಅವನನ್ನು ಕೊಂದು ಮತ್ತೆ ಅವ್ರ ಹೊಟ್ಟೆಯಲ್ಲಿ ಇನ್ನೊಂದು ಸತಿ ಒಳ್ಳೆ ಅವಯವಗಳಿಂದ ಹುಟ್ಟಲಿ ಅಂತ ಅವ್ರ ಹೊಟ್ಟೆಯಲ್ಲಿ ಹುಟ್ಟೋ ಥರ ನಾನು ಆಶೀರ್ವಾದ ಮಾಡಿ ಬಂದಿದ್ದೀನಿ. ಈ ಸೇವಕನ ನಾನು ಯಾಕೆ ಕೊಂದೆ ಅಂದರೆ, ಇವತ್ತೇ ಇವನು ಅವ್ರ ಮನೆಯಲ್ಲಿರೋರೆಲ್ಲರೂ ವಿಷ ಇಟ್ಟು ಸಾಯಿಸಿ ಅವ್ರ ಆಸ್ತಿಯನ್ನೆಲ್ಲ ಕಬ್ಜಾ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಈ ಸೇವಕನನ್ನು ನಾನು ಕೊಂದೆ ಅಂತ. ನಮಗೆ ಕಣ್ಣ ದೃಷ್ಟಿಗೆ ಕಾಣಿಸ್ತಾ ಇರೋದು ನಾವು ಇಲ್ಲಿನ ಲೆಕ್ಕಾಚಾರಗಳು ಹಾಕ್ಕೊತೀವಿ. ಆದರೆ ಪ್ರಪಂಚದಲ್ಲಿ ಕಾಸು ಎಫೆಕ್ಟು, ಕಾರಣ ಕಾರ್ಯ, ಕಾರಣ ಇಲ್ಲದಿರೋ ಕಾರ್ಯ ಯಾವತ್ತೂ ಆಗೋದೇ ಇಲ್ಲ. ಎಲ್ಲವೂ ಕರೆಕ್ಟಾಗಿ ನಡೀತಾ ಇದೆ. ನಾವು ಕೇವಲ ಈಗಿನ ಲೆಕ್ಕಾಚಾರಗಳು ಹಾಕ್ಕೋಬಾರ್ದು. ಆವಾಗ ನಾವು ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಕ್ರಿಯೆಗಳಿಗೆ ಡಿಸ್ಟರ್ಬ್ ಆಗಿದ್ರೆ ನಮ್ಮ ಸ್ವರೂಪದಲ್ಲೇ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೆ ಈ ಜೀವನ್ಮುಕ್ತ ಪುರುಷರು ಅದಕ್ಕೆ ಅವರು ಸುಖವಾಗಲಿ ದುಃಖವಾಗಲಿ ಸುತ್ತಮುತ್ತ ನಡೀತಾ ಇರೋದ್ರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಅವರು ಸಾಕ್ಷಿ ಭಾವದಲ್ಲೇ ನಿಂತು ನೋಡ್ತಾ ಇರ್ತಾರೆ. ಈ ಶರೀರ ಸಂಘಾತದಲ್ಲಿ ಆಗುವಂಥ ದುಃಖಗಳನ್ನು ಕೂಡ ಅವರು ಸಾಕ್ಷಿ ಭಾವದಿಂದನೇ ಅವರು ವೀಕ್ಷಣೆ ಮಾಡ್ತಾ ಇರ್ತಾರೆ, ಅದನ್ನು ತಗೊಳ್ಳೋದಿಲ್ಲ. ನಮಗೆ ನೋಡೋರಿಗೆ ಅಯ್ಯೋ ನೋವಿಂದ ಸಿಕ್ಕಾಪಟ್ಟೆ ಅನುಭವಿಸ್ತಾ ಇದ್ದಾರಲ್ಲ ಅಯ್ಯೋ ಅಂತ ಕಿರಿಸ್ತಾ ಇರ್ತಾರೆ. ನಮ್ಮ ಗುರುಗಳ ಪರಂಪರೆಯಲ್ಲಿ ಒಬ್ಬರು 4-5 ಪೀಳಿಗೆ ಹಿಂದಗಡೆ ಉತ್ತರ ಕಾಶಿಯಲ್ಲಿ ಶೂಳಿ ವ್ಯಾಧಿ ಅಂದರೆ ಶೂಳದಿಂದ ಚುಚ್ಚಿದ್ರೆ ಹೆಂಗಾಗುತ್ತೋ ಬಾಡಿಲೆಲ್ಲ ಅದು ನರಗಳ ವೀಕ್ನೆಸ್ಸಿಂದ ಅದೊಂದು ವ್ಯಾಧಿ ಬರುತ್ತಂತೆ. ಆ ವ್ಯಾಧಿ ಭಯಂಕರ ನೋವಾಗುತ್ತಂತೆ, ಎಲ್ಲ ಕರೆಂಟ್ ಶಾಕ್ ಕೊಟ್ಟಂಗೆ ಇರುತ್ತಂತೆ. ಅದು ಬಂದಾಗ ವಿಪರೀತವಾಗಿ ಹಾವಭಾವಗಳೆಲ್ಲ ಕಿರ್ಚಾಡ್ದಂಗೆಲ್ಲ ಆಗ್ತಾ ಇರುತ್ತಂತೆ. ಆ ಶಿಷ್ಯ ಅಯ್ಯೋ ಗುರುಗಳೇ, ಈ ನೋವಿಗೆ ನೀವು ಸಿಕ್ಕಾಪಟ್ಟೆ ನೀವು ತಡೆಯೋದಕ್ಕೆ ಆಗ್ತಿಲ್ವಲ್ಲ, ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಲ್ಲ ಅಂತ. ಆವಾಗ ಅವ್ರು ಅಂತಾರಂತೆ, ಮೂರ್ಖನೇ, ನನ್ನಲ್ಲಿ ಎಷ್ಟೋ ಉತ್ಪತ್ತಿಗಳು ಎಷ್ಟೋ ಪ್ರಳಯಗಳಾಗ್ಬಿಟ್ಟಿದ್ದಾವೆ ಕಣೋ ಅಂದ್ಬಿಟ್ಟು ಒಂದು ದೃಷ್ಟಾಂತ ಹೇಳಿದಂತೆ. ಒಂದು ಜೋಳದ ತೋಟ ಒಂದು ಮುದುಕಿ ಹಾಕ್ಕೊಂಡಿದ್ಲಂತೆ. ಆ ಸಣ್ಣ ಪಕ್ಷಿಗಳು ಬಂದು ತಿನ್ನೋದಕ್ಕೆ ಬಂದರೆ ಒಂದು ಡಬ್ಬ ಇಟ್ಕೊಂಡು ಟನ್ 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 ಅಂತ ಸೌಂಡ್ ಹೊಡಿತಾ ಇದ್ಲಂತೆ. ಆ ಪಕ್ಷಿಗಳೆಲ್ಲ ಹಾರೋಟೋಗ್ತಾ ಇತ್ತಂತೆ. ಅಲ್ಲಿಗೊಂದು ಒಂಟೆ ಬರುತ್ತಂತೆ. ಒಂಟೆ ಬಂದರೆ ಆ ಡಬ್ಬ ಸೌಂಡಿಂದ ಅದನ್ನು ಓಡಿಸ್ಬೇಕಂತ ಪ್ರಯತ್ನ ಮಾಡ್ತಾಳೆ. ಆವಾಗ ಒಂಟೆ ಮಾತಾಡುತ್ತಂತೆ, ಅಲ್ಲ ಮುದುಕಿ, ಯುದ್ಧ ಮಾಡೋವಾಗ ನನ್ನ ಬೆನ್ನು ಮೇಲೇ ದೊಡ್ಡ ದೊಡ್ಡ ನಗಾಡಗಳು, ದೊಡ್ಡ ದೊಡ್ಡ ಡ್ರಮ್ಮುಗಳು ಡನ್ 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 ಅಂತ ಹೊಡಿತಾರೆ. ಆ ಸೌಂಡ್ ನೋಡಿದ್ರೆ ಸಾಮಾನ್ಯ ಶತ್ರುಗಳಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ, ಅಷ್ಟು ಭಯಂಕರ ಸೌಂಡುಗಳು. ಅಂಥ ದೊಡ್ಡ ದೊಡ್ಡ ಸೌಂಡಿಗೆ ನಾನು ಹೆದರಿಲ್ಲ, ನಿನ್ನ ಒಂದು ಡಬ್ಬ ಸೌಂಡಿಗೆ ಹೆದರ್ಕೊಂಡು ನಾನು ಹೋಗ್ತೀನಾ ಅಂತ ಅನ್ನುತ್ತಂತೆ. ಅದೇ ಥರ ಆ ಜೀವನ್ಮುಕ್ತಿ ಸ್ಥಿತಿಯಲ್ಲಿರುವಂಥ ಮಹಾಪುರುಷರು ಸಾಕ್ಷಿ ಭಾವದಲ್ಲಿ ಈ ಥರದ್ದು ಎಲ್ಲ ಸಂಪೂರ್ಣ ಸೃಷ್ಟಿ ಪ್ರಳಯ ಎಲ್ಲವೂ ಅವರಲ್ಲೇ ಅವರು ಸಾಕ್ಷಿ ಭಾವದಿಂದ ನೋಡಿರ್ತಾರೆ. ಈ ಸಣ್ಣ ಸಣ್ಣ ಒಂದು ನೋವಿಗೆಲ್ಲ ಅವರು ಅದು ಲೆಕ್ಕ ನೀಡೋದಿಲ್ಲ. ನಮಗೆ ನೋಡೋರಿಗೆ ಅಯ್ಯೋ ಅವರು ನಾವು ಅನುಭವಿಸ್ದಂಗೆ ನೋವು ಅನುಭವಿಸ್ತಾ ಇದ್ದಾರೆ. ರಾಮಕೃಷ್ಣ ಪರಮಹಂಸರಿಗೂ ಕತ್ತು ಕ್ಯಾನ್ಸರ್ ಇದೆ, ಅವ್ರ ಕ್ಯಾನ್ಸರ್ ಅವರೇ ವಾಸೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅವರೇನು ದೊಡ್ಡ ಗುರುಗಳು. ಇವೆಲ್ಲ ನಾವು ಮೂರ್ಖತ್ವದಿಂದ ನಾವು ಆರೋಪಣೆ ಮಾಡ್ಕೊಳ್ತೀವಿ. ಅವ್ರಿಗೆ ಆ ಶರೀರದ ಮೇಲೆ ಮೋಹ ಇರೋದಿಲ್ಲ. ಬೇಕಾದರೆ ಬೇರೆಯವರ ರೋಗಗಳ ನಿವಾರಣೆ ಮಾಡುವಂಥ ಸಾಮರ್ಥ್ಯ ಇರುತ್ತೆ, ಅಲ್ಲಿ ಬೇಕಾದರೆ ಮಾಡ್ತಾರೆ. ಅವ್ರ ಶರೀರದಕ್ಕೆ ಯಾವುದೇ ರಿಪೇರಿ ಮಾಡಿಕೊಡೋದಿಲ್ಲ. ಇದನ್ನು ಎಕ್ಸ್ಟ್ರಾ ಲಗೇಜು.
ಎಷ್ಟು ಬೇಗನೆ ಇದು ಬಿದ್ದೋಗ್ಬಿಟ್ರೆ ಅಷ್ಟು ಲೈಟ್ ವೇಟ್ ಅನಿಸುತ್ತೆ ಅವರಿಗೆ. ಯಾಕೆ ಮಾಡ್ಕೊತಾರೆ? ಅದು ಶರೀರದ ಮೇಲೆ ಮೋಹ ಇದ್ದವನು ಮಾಡ್ಕೊತಾನೆ ಅದಕ್ಕೆ ರಿಪೇರಿ. ಆದ್ದರಿಂದ ಆ ಥರ ಒಂದು ಸ್ಥಿತಿನಲ್ಲಿ ಈ ಯೋಗಿಗಳಿರ್ತಾರೆ. ಅದಕ್ಕೆ ಉಪಶಾಂತಸ್ಯ ಯೋಗಿನಃ ನ ಸುಖಂ ನ ದುಃಖಂ. ಅವ್ರಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ, ಯಾವುದು ಸ್ಪರ್ಶನೇ ಆಗೋದಿಲ್ಲ ಸ್ವರೂಪದಲ್ಲೇ ನಿಂತಿರೋದ್ರಿಂದ ಅಂತ. ಇನ್ನು ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ವಿಚಾರ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.